ಹೀಗೆ ಇವತ್ತು ನೋಡ್ತಾ ಇದ್ದೇವೆ. ಕಳೆದ ವಾರ ನಾವು ನೋಡಿದ್ದು ಈಶಾನ್ಯ ಯಾವ ರೀತಿ ದೇವರ ವಾಕ್ಯವನ್ನು ಹಿಡ್ಕೊಂಡು ತನ್ನ ಮಗನನ್ನು ಸೇವೆಗಾಗಿ ಬೆಳೆಸ್ತಾ ಎಂಬುದಾಗಿ ನೋಡಿದ್ವಿ. ನಾವು ನಮ್ಮ ಮಕ್ಕಳನ್ನು ದೇವರ ಚಿತ್ತದಂತೆ ಬೆಳೆಸಬೇಕೆಂಬುದಾಗಿ. ಇವತ್ತು ಅತಿ ಮುಖ್ಯವಾದಂತಹ ವಿಷಯವನ್ನು ನಾವು ಅರ್ಥ ಮಾಡಬೇಕು. ಸರಿಯಾದ ಆರಾಧನೆ ಮತ್ತು ಸರಿಯಾದ ಪ್ರಾರ್ಥನೆ ಎಂಬುದಾಗಿ. ಇದು 1 ಸಮುವೇಲ 18:1-14 ನಾವು ನೋಡ್ತಾ ಇರೋದು. ಇಷ್ಟೊತ್ತು ನಾವು ದೇವರನ್ನ ಆರಾಧನೆ ಮಾಡಿದ್ವಿ. ದೇವರನ್ನ ಏನು ಮಾಡಿದ್ವಿ? ಆರಾಧನೆ ಮಾಡಿದ್ವಿ. ಈಗ ನಾವು ಓದ್ಕೊಂಡಂಥ ವಚನದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳು ಕೂಡ ದೇವರನ್ನು ನಂಬಿದವರು, ದೇವರಿಂದ ಕರೆಯಲ್ಪಟ್ಟವರು. ಸೌಲ ಇಸ್ರಾಯೇಲ್ ದೇಶದ ಮೊದಲ ಅರಸ, ದೇವರ ಅರಸನವರನ್ನ ರಾಜನಾಗಿಟ್ಟ. ಅದಾದಮೇಲೆ ಅವನು ಇನ್ನೂ ಸಾಯಕ್ಕೆ ಮುಂಚೆ ಅಥವಾ ಅವನು ಇನ್ನೂ ಅವನ ಸಿಂಹಾಸನದಿಂದ ಇಳಿಯೋದಕ್ಕೆ ಮುಂಚೆನೆ ದೇವರು ದಾವಿದನನ್ನ ಆರಿಸ್ಕೊಂಡು ಅವನನ್ನ ರಾಜನಾಗಿ ಅಭಿಷೇಕ ಮಾಡೋದನ್ನು ನೋಡ್ತೇವೆ. ಇಲ್ಲಿ ವ್ಯತ್ಯಾಸ ಏನು ಗೊತ್ತಾ? ಸೌಲನನ್ನ ರಾಜನ ಒಂದು ಸ್ಥಾನದಿಂದ ದೇವರು ದೂರ ಮಾಡೋದಕ್ಕೂ ದಾವಿದನನ್ನ ದೇವರ ಒಂದು ಜನರ ಮೇಲೆ ರಾಜನಾಗಿ ಆರಿಸಿಕೊಳ್ಳೋದಕ್ಕೂ ವ್ಯತ್ಯಾಸ ಅಥವಾ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಆರಾಧನೆ ಮತ್ತು ಪ್ರಾರ್ಥನೆ. ಹಲ್ಲೆಲೂಯಾ. ನಾವು ಕಳೆದ ವಾರ ಆಚೆ ವಾರ ಎಲ್ಲ ನೋಡಿದ್ವಿ. ದಾವಿದನು ಎಷ್ಟು ಭಯಭಕ್ತಿಯಿಂದ ಇರ್ತಾ ಇದ್ದ, ದೇವರಲ್ಲಿ ಎಷ್ಟೊಂದು ನಂಬಿಕೆ ಇತ್ತು ಅವನಿಗೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಆದರೆ ಸೌಲನಲ್ಲಿ ಅದನ್ನ ನಾವು ನೋಡಲ್ಲ. ಇಲ್ಲಿ ಸರಿಯಾದ ಆರಾಧನೆ ಅಂದ್ರೆ ಅಲ್ಲಿ ತಪ್ಪಾದ ಆರಾಧನೆ ಕೂಡ ಇದೆ ಅಂತ ಅರ್ಥ. ಸರಿಯಾದ ಪ್ರಾರ್ಥನೆ ಅಂದ್ರೆ ಅಲ್ಲಿ ತಪ್ಪಾದ ಪ್ರಾರ್ಥನೆಗಳು ಕೂಡ ಇದೆ ಅಂತ ಅರ್ಥ. ಸೌಲನ ಪ್ರಾರ್ಥನೆ ಮಾಡ್ತಾ ಇದ್ದ, ಆದ್ರೆ ಅವನ ಪ್ರಾರ್ಥನೆಗಳು ತಪ್ಪಾಗಿತ್ತು, ಅವನ ಆರಾಧನೆ ತಪ್ಪಾಗಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಒಂದಾನೊಂದು ದಿನ ಸಮುವೇಲನು ಆರಾಧನೆ ಮಾಡಿ ದೇವರಿಗೆ ಬಲಿಗಳನ್ನು ಸಮರ್ಪಣೆ ಮಾಡೋದಕ್ಕಾಗಿ ಬರ್ತಾ ಇದ್ದ. ಆದರೆ ಅವನು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಈ ಸೌಲ ಏನ್ ಮಾಡ್ದ? ಅವನೇ ಬಲಿಗಳನ್ನು ಕೊಟ್ಟ. ಅವನ ಕೆಲಸ ಅಲ್ಲ ಅದು, ಆದ್ರೆ ಅವನ ಬಲಿಗಳನ್ನು ಕೊಡ್ತಾನೆ. ಅದಷ್ಟೇನಾ? ಇನ್ನು ಸಮುವೇಲನ ಸತ್ತೋಗಿರ್ತಾನೆ. ಯುದ್ಧಕ್ಕೆ ಹೋಗೋದ ಬೇಡವಾ, ಮುಂದೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅವನಿಗೆ ಅರ್ಥ ಆಗ್ತಿರಲ್ಲ ಸೌಲನಿಗೆ. ಸೊ ಸೌಲನ ಹೋಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ಟು, ಸೌಲನ ಹೋಗಿ ದೇವರ ಹತ್ರ ಕೇಳೋದನ್ನ ಬಿಟ್ಟು ಅವನು ವಿಗ್ರಹಾರಾಧನೆ ಮಾಡುವಂತಹ ಕಣಿ ಹೇಳೋರ ಹತ್ರ ಹೋಗ್ತಾನೆ. ಯಾರು? ಸೌಲ. ಯಾರ ಹತ್ರ ಹೋಗ್ಬೇಕಾಗಿರೋ? ದೇವ್ರ ಮಕ್ಕಳು ದೇವರ ಬಳಿಗೆ ಹೋಗ್ಬೇಕು, ದೇವರ ಸೇವಕರ ಹತ್ರಕ್ಕೆ ಹೋಗ್ಬೇಕು. ಆದ್ರೆ ಈ ಸೌಲನ್ ಏನ್ ಮಾಡ್ತಾನೆ? ಅನ್ಯ ಜನರ ಬಳಿಗೆ ಹೋಗ್ತಾನೆ. ಕಣಿ ಹೇಳೋರ ಹತ್ರ, ಜ್ಯೋತಿಷ ಹೇಳೋರ ಹತ್ರ, ವಿಗ್ರಹಾರಾಧನೆ ಮಾಡೋರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಲಿ ಮುಂದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಯೋಚನೆ ಮಾಡಿ, ದೇವ್ರ ಮಕ್ಕಳು ಯಾವ ರೀತಿ ಇರ್ತಾರೆ ಅಂತ. ದೇವ್ರು ಯಾವಾಗಲೂ ಒಳ್ಳೆಯವನೇ, ನಂಬಿಗಸ್ತನೇ. ಆದ್ರೆ ನಾವು ನಮ್ಮ ಆಲೋಚನೆಗಳು ಸರಿ ಇರಲ್ಲ, ನಮ್ಮ ನಂಬಿಕೆ ಸರಿ ಇರೋದಿಲ್ಲ. ಅದನ್ನು ನಾವು ಸರಿಪಡಿಸ್ಕೋಬೇಕಾಗಿರುತ್ತೆ. ಹಲ್ಲೆಲೂಯಾ. ಸೊ ಇಲ್ಲಿ ಸೌಲ ಮತ್ತು ದಾವಿದನಿಬ್ಬರು ಇರೋದು. ಈಗ ನಾವು ಓದ್ಕೊಂಡಿರೋ ವಚನಗಳಲ್ಲಿ ಕೂಡ ನಾವು ನೋಡ್ಬೋದು. ಸೌಲನು ದೇವರನ್ನ ಬಿಟ್ಟು ದೂರ ಹೋದ ಎಂಬುದಾಗಿ ನಾವು ಮಾಡ್ತೀವಿ. ದೇವರ ನಂಬಿಕೆನ ಕಳ್ಕೊಂಡ. ದೇವರಲ್ಲಿ ಯಾವಾಗ ನೀನು ನಂಬಿಕೆನ ಕಳ್ಕೊಳ್ತೀವೋ ಆಗ ನೀನು ದೇವರ ಸಂಬಂಧವನ್ನೇ ಕಳ್ಕೊಂಡ ಹಾಗೆ. ದೇವರು ನಿಮ್ಗೆ ಸಂಬಂಧನೇ ಇಲ್ಲ ಅಂತ ಅರ್ಥ. ಯಾಕಂತ ಹೇಳಿದ್ರೆ ಇಲ್ಲಿ ವಾಕ್ಯ ಏನ್ ಹೇಳುತ್ತೆ? 10ನೇ ವಚನದಲ್ಲಿ 18:10 ಮರುದಿನ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂತು ಅಂತ ಇದೆ. ಇನ್ನು 16ನೇ ಅಧ್ಯಾಯದಲ್ಲಿ 16-14 1 ಸಮುವೇಲ 16-14 ವಚನ ಹೇಳುತ್ತೆ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು, ಯೆಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತದರಿಂದ ಅಂತ ಹೇಳಿ ಇದೆ. ಯಾವ ಆತ್ಮ ಹೋಯ್ತಂತೆ? ದೇವರ ಆತ್ಮವನ್ನ ಬಿಟ್ಟು ಹೋಯ್ತಂತೆ. ಯಾವಾಗ ಒಬ್ಬ ವ್ಯಕ್ತಿ ಪಾಪ ಮಾಡ್ತಾನೋ
ಯಾವಾಗ ಒಬ್ಬ ವ್ಯಕ್ತಿ ದೇವರ ವಿರುದ್ಧವಾಗಿ ನಡ್ಕೊಳ್ತಾನೋ, ಯಾವಾಗ ಒಬ್ಬ ವ್ಯಕ್ತಿ ದೇವರನ್ನ ಆರಾಧನೆ ಮಾಡೋದನ್ನ ಬಿಡ್ತಾನೋ, ದೇವರಲ್ಲಿ ಸರಿಯಾದ ಪ್ರಾರ್ಥನೆ ಮಾಡೋದನ್ನ ಬಿಡ್ತಾನೋ, ದೇವರಿಂದ ಅವನು ದೂರ ಇದ್ದ ಹಾಗೆ. ದೇವರಲ್ಲಿ ಸರಿಯಾದ ನಂಬಿಕೆ ಪ್ರಾರ್ಥನೆ ಇಲ್ಲದೇ ಇರುವವರ ಜೀವನದಲ್ಲಿ ದುರಾತ್ಮ ಬಂದಾಗ ನಾವು ಯಾಕೆ ಆಶ್ಚರ್ಯ ಪಡಬೇಕು? ಅನೇಕರ ಜೀವನದಲ್ಲಿ, ಕ್ರೈಸ್ತರ ಜೀವಿತದಲ್ಲಿ ಕೂಡ ನಾವು ನೋಡ್ತಾ ಇರ್ತೇವೆ. ಸಭೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ದೀಕ್ಷಾಸ್ನಾನ ತಗೊಂಡಿರ್ತಾರೆ, ದುರಾತ್ಮ ಅವರಲ್ಲಿ ಬಂತು ಅಂತ ಹೇಳಿದ್ರೆ ಆಗ್ಲೂ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರುತ್ತೆ ನಮ್ಗೆ. ಅಯ್ಯೋ, ಇವ್ರು ದೇವ್ರು ನಂಬಿದ್ರಲ್ಲ, ಚರ್ಚ್ಗೆ ಹೋಗ್ತಾ ಇದ್ರಲ್ಲ, ದೀಕ್ಷಾಸ್ನಾನ ತಗೊಂಡಿದ್ರಲ್ಲ, ಇವ್ರ ಜೀವನದಲ್ಲಿ ದುರಾತ್ಮ ಯಾಕೆ, ಇವ್ರ ಜೀವನದಲ್ಲಿ ಮಾಟ ಮಾತ್ರ ಯಾಕೆ, ಇವ್ರ ಜೀವನದಲ್ಲಿ ಸಮಸ್ಯೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ವ್ಯಕ್ತಿ ದೇವರಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಿನಗಿಂತ ನನಗಿಂತ ದೇವ್ರಿಗೆ ಚೆನ್ನಾಗಿ ಗೊತ್ತು, ದುರಾತ್ಮನಿಗೆ ಚೆನ್ನಾಗಿ ಗೊತ್ತು. ಮನುಷ್ಯರು ಮನುಷ್ಯನ ಯಾಮಾರಿಸಬಹುದು, ಆದ್ರೆ ಮನುಷ್ಯರು ದೇವರನ್ನಾಗಿ ದುರಾತ್ಮವನ್ನ ಅಂದ್ರೆ ಸೈತಾನ ಯಾಮಾರಿಸಕ್ಕಾಗಲ್ಲ. ನಮ್ಮ ಆಲೋಚನೆಗಳನ್ನ ಅವ್ರು ತಿಳಿದಿದ್ದಾರೆ, ನಮ್ಮ ಹೃದಯವನ್ನು ಅವ್ರು ತಿಳಿದಿದ್ದಾರೆ. ನಮ್ಮಲ್ಲಿ ನಂಬಿಕೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ದೇವ್ರಿಗೂ ಗೊತ್ತು, ಸೈತಾನ ಗೊತ್ತು. ನಂಬಿಕೆ ಇದ್ರೆ ದೇವರಿನಲ್ಲಿ ಇರ್ತಾನೆ, ನಂಬಿಕೆ ಇಲ್ಲಂದ್ರೆ ದುರಾತ್ಮನಿಂದ ಇರ್ತಾನೆ. ಸೊ ಇಲ್ಲಿ ಸೌಲ ಪ್ರಾರಂಭದಲ್ಲಿ ತುಂಬಾ ಭಯಭಕ್ತಿಯಿಂದ ಇದ್ದ, ಅವನು ಕೂಡ ಪ್ರವಾದನೆ ಮಾಡ್ದ, ಅವನು ಕೂಡ ದೇವರನ್ನ ಸ್ತುತಿ ಮಾಡ್ದ, ಅವನು ಕೂಡ ದೇವರು ಚೆನ್ನಾಗೇ ಇದ್ದ. ಯಾವಾಗ ಅವನ ದೇವರನ್ನ ಆರಾಧನೆ ಮಾಡೋದನ್ನ ಬಿಟ್ನೋ, ಯಾವಾಗ ಅವನ ಇಷ್ಟದಂತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದೋ, ಆಗ ದೇವರ ಆತ್ಮವನ್ನು ಬಿಟ್ಟು ಹೋಯ್ತು, ದುರಾತ್ಮ ಬಂದು ಸೇರ್ಕೊಳ್ತಿರೋದಾಗಿ ನಾವು. ಆದ್ರೆ ಈ ಒಂದು ದಾವಿದನ ಮೇಲೆ ಯಾರ ಆತ್ಮ ಇತ್ತು? ದೇವರ ಆತ್ಮ. ಅದೇ 1 ಸಾಮುವೇಲ 16:13 ನಾವು ನೋಡ್ತೀವಿ. ಅಲ್ಲಿ ಬರೆಯಲ್ಪಟ್ಟಿದೆ, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು, ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂತು ಎಂಬುದಾಗಿ. ಒಬ್ಬರಲ್ಲಿ ದೇವರಾತ್ಮ ಬರ್ತಾ ಇದೆ, ಇನ್ನೊಬ್ಬರಿಂದ ದೇವರಾತ್ಮ ಹೊರಗಡೆ ಹೋಗ್ತಾ ಇದೆ. ಒಬ್ಬರ ಮೇಲೆ ದೇವರ ಅಭಿಷೇಕ ಬರ್ತಾ ಇದೆ, ಇನ್ನೊಬ್ಬರ ಮೇಲೆ ಇದ್ದ ಅಭಿಷೇಕ ಹೋಗ್ತಾ ಇದೆ. ಒಬ್ಬರ ಮೇಲೆ ದೇವರ ಆಶೀರ್ವಾದ ಬರ್ತಾ ಇದೆ, ಇನ್ನೊಬ್ಬರ ಮೇಲೆ ದೇವರ ಆಶೀರ್ವಾದ ಇದ್ದಿದ್ದು ಹೋಗ್ತಾ ಇದೆ. ಒಬ್ಬರ ಮೇಲೆ ದೇವರ ಬಲ ಬರ್ತಾ ಇದೆ, ಇನ್ನೊಬ್ಬರ ಮೇಲೆ ದೇವರ ಬಲ ಕಳ್ಕೊಳ್ತಾ ಇದೆ. ನಿನ್ನ ಜೀವನದಲ್ಲಿ ನೀನು ಸೌಲನ ಆಗಿದೆಯಾ, ದಾವೀದನ ಆಗಿದೆಯಾ? ಅದನ್ನ ನೀನು ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕಾಗಿದೆ. ಹಲ್ಲೆಲೂಯಾ. ಸೊ ಸೌಲನ ಆಗಿರ್ಬೇಕಂದ್ರೆ ನಿನ್ನಿಷ್ಟಕ್ಕೆ ನೀನು ಬದುಕೋದು, ನಿನಗೆ ಯಾವ ಸರಿ ಅನ್ಸುತ್ತೋ ಅದನ್ನ ಮಾಡೋದು, ಲೋಕಾನುಸಾರ ಅನೇಕ ಜನ ನಡ್ಕೊಳ್ಳೋ ತರ ನಡ್ಕೊಳ್ಳೋದು, ಸೌಲನ ಹಾಗೆ ಜೀವನ ಮಾಡೋದು. ಆದ್ರೆ ನೀನು ದಾವೀದನ ಹಾಗೆ ಬದುಕಬೇಕಾದ್ರೆ ದಾವೀದನು ಏನ್ ಮಾಡ್ದ ಅದನ್ನ ನಾವು ಕೂಡ ಮಾಡುವರಾಗಬೇಕಾಗಿದೆ. ಇಲ್ಲಿ ಪರೀಕ್ಷೆದಲ್ಲಿ ನಾವು ನೋಡುವಾಗ ದಾವೀದ ಯಾರನ್ನ ಸಾಯಿಸ್ತಾನೆ? ಗೋಲಿಯಾತನ ಸಾಯಿಸ್ತಾನೆ. ಸೊ ಜನರೆಲ್ಲರೂ ದಾವೀದನನ್ನ ಹೊಗಳ್ತಾರೆ. ಯಾರನ್ನ? ದಾವೀದನನ್ನ ಹೊಗಳ್ತಾರೆ. ಏನಂತ ಹೊಗಳ್ತಾರೆ? ಇಲ್ಲಿ ನಾವು ನೋಡ್ತೀವಲ್ಲ, 7ನೇ ವಚನ ನೋಡುವಾಗ 18:7 ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ದಾವೀದನ ಹೊಗಳ್ತಾ ಇದ್ದಾರೆ. ಇಲ್ಲಿ ರಾಜನ ಯಾರು ಅಂದ್ರೆ ಸೌಲ. ಇವನು ದಾವೀದ ಯಾರು? ಕುರಿ ಮೇಯಿಸೋ ಕುರುಬ, ಇನ್ನೂ ರಾಜನ ಆಗಿಲ್ಲ. ಆದ್ರೆ ಸೌಲನ ಮುಂದೆನೆ, ಸೌಲನ ಎದುರುಗೊಂಡು ಅವರು ದಾವೀದನನ್ನ ಹೊಗಳ್ತಾ ಇದ್ದಾರೆ. ಅಲ್ಲಿಂದ ಅವನಿಗೆ ಕೋಪ, ದಾವೀದನ ಮೇಲೆ ಕೋಪ, ದ್ವೇಷ. ಅವನು ಹೇಳ್ತಾನೆ 8ನೇ ವಚನದಲ್ಲಿ ಕೊನೆಯದಾಗಿ ಹೇಳ್ತಾನೆ, ರಾಜ್ಯತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆ ಇದೆ. ಅಂದ್ರೆ ರಾಜ್ಯತ್ವವನ್ನ ಬಿಟ್ಟು, ಈ ಒಂದು ಸಿಂಹಾಸನ ಬಿಟ್ಟು ಇನ್ನೇನು ಕೊರತೆ ಇದೆ, ಜನರೆಲ್ಲರೂ ಅವನ ಜೊತೆ ಇದಾರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೇವರು ಯಾರ ಪರವಾಗಿರ್ತಾರೋ ಜನರು ಅವ್ರ ಪರವಾಗಿರ್ತಾರೆ. ಆಮೇಲೆ ದೇವರು ನಿನ್ನ ಪರವಾಗಿದ್ರೆ ಜನರು ಕೂಡ ನಿನ್ನ ಪರವಾಗಿರ್ತಾರೆ. ದೇವರು ಜನಬಲವನ್ನು ಕೊಡ್ತಾರೆ. 5 ಬಲಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನಮ್ಗೆಲ್ಲರಿಗೂ 5 ಬಲ ಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ 5 ಬಲಗಳಲ್ಲಿ ಪರಿಶುದ್ಧಾತ್ಮನ ಬಲ, ಅದು ಆತ್ಮಿಕ ಬಲ ಅಂತೀವಿ. 2ನೇ ಬಲ ಜ್ಞಾನ ಬಲ, ದೇವರ ಜ್ಞಾನ ಬೇಕು ನಮಗೆ ಲೋಕಕ್ಕೆ ಜ್ಞಾನಕ್ಕಿಂತ. 3ನೇದಾಗಿ ಶಾರೀರಿಕ ಬಲ ಬೇಕು ನಮಗೆ ದೇವರಿಗಾಗಿ ಜೀವಿಸಲು. ಮತ್ತೆ ಆರ್ಥಿಕ ಬಲ ಬೇಕು, ಹಣ ಬೇಕು ದೇವರಿಗಾಗಿ ನಾವು ಸಾಕ್ಷಿಯಾಗಿರ್ಬೇಕು ಅಂದ್ರೆ. ಕೊನೆಯದಾಗಿ ಜನ ಬಲ ಬೇಕು ಅಂತ. ದಾವೀದನು ಕೂಡ ರಾಜನಾಗಿ ಇಸ್ರಾಯೇಲ್ ಜನರನ್ನು ಆಳ್ವಿಕೆ ಮಾಡಬೇಕು ಅಂದ್ರೆ ಅವನಿಗೂ ಕೂಡ 5 ಬಲಗಳು ಬೇಕು. ಈಗ ಅವನು ಮೊದಲಿಂದಲೂ ಕೂಡ ಆ ಒಂದು ದೇವರ ಆತ್ಮನ ಬಲವನ್ನು ಹೊಂದ್ಕೊಂಡಿದ್ದಾನೆ.
ಪರಿಶುದ್ಧಾತ್ಮನ ಮೇಲೆ ಬಂತು, ಜ್ಞಾನ ಇದೆ, ಜ್ಞಾನ ಬಲ ಅವನಿಗೆ ಕೊಡಲ್ಪಟ್ಟು, ಶಾರೀರಿಕವಾಗಿ ಆರೋಗ್ಯ ಇದೆ, ಅದು ಶಾರೀರಿಕವಾದ ಬಲ ಇದೆ ದಾವೀದನಲ್ಲಿ. ಆಮೇಲೆ ಆರ್ಥಿಕವಾಗಿ ಹಣ ಬೇಕಾಗಿತ್ತು, ಹಂತವಾಗಿ ಜನರು ಅವನಿಗೆ ಬೇಕಾದಷ್ಟು ಹಣವನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಜನಬಲ, ಜನರು ಬೇಕಾಗಿದೆ, ಸೈನಿಕರು ಬೇಕಾಗಿತ್ತು. ಒಬ್ಬೊಬ್ಬರಾಗಿ ಬಂದು ದಾವೀದನ ಜೊತೆ ಜನರು ಕೊಡೋದಕ್ಕೆ ಶುರು ಮಾಡಿದ್ರು. ಒಂದು ದೊಡ್ಡ ಸೈನ್ಯವನ್ನೇ ಕಟ್ಟಿದ ಅವನು. ಆಮೇಲೆ ಅಂದ್ರೆ 5 ಬಲಗಳಲ್ಲಿ ಅವನಲ್ಲಿ ಇದ್ದಿದ್ದನ್ನ ನಾವು ನೋಡ್ತೇವೆ. ಕಾರಣ ಅವನು ದೇವರನ್ನ ಆರಾಧನೆ ಮಾಡ್ತಾ ಇದ್ದ ಸರಿಯಾಗಿ. ನಮ್ಮ ದೇವರು ಸ್ವಲ್ಪ ಏನೋ ಕೆಲಸ ಕಾರ್ಯ ಕೊಟ್ಟರು ಅಂದ್ರೆ ನಮ್ಮ ಪ್ರಾರ್ಥನೆಗಳು ಹೆಂಗಿರುತ್ತೆ ನೋಡಿ. ಏನಾದ್ರು ಕೆಲಸ ಕೊಡು ಅದು ಪ್ರಾರ್ಥನೆ ಮಾಡ್ತೀವಿ. ಕೆಲಸ ಕಾರ್ಯ ಏನಿಲ್ಲ, ಹಣದ ಅವಶ್ಯಕತೆ ಇದೆ ಅಂತ ಹೇಳುವಾಗ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ಅದೇ ದೇವ್ರ ಕೆಲಸ ಕೊಟ್ಟಾಗ ದೇವ್ರನ್ನೇ ಬಿಡ್ತೀವಿ, ಆರಾಧನೆ ಮಾಡೋದನ್ನೇ ಬಿಡ್ತೀವಿ, ಪ್ರಾರ್ಥನೆ ಬರೋದನ್ನೇ ಬಿಡ್ತೀವಿ. ಈ ಕಡೆ ನಿನ್ನ ಪ್ರಾರ್ಥನೆ ಉತ್ತರ ಕೊಡೋದ ಬೇಡವ ದೇವರು. ಆರಾಧನೆಗಿಂತ ಹೆಚ್ಚು, ಪ್ರಾರ್ಥನೆಗಿಂತ ಹೆಚ್ಚು ನಾವು ಯಾವುದಕ್ಕೂ ಕೊಡಬಾರ್ದಲ್ಲ ಸಮಯ. ಇಲ್ಲಿ ದಾವೀದನು ಎಷ್ಟೇ ಬಿಸಿ ಇದ್ರು ಕೂಡ, ರಾಜರು ಎಷ್ಟು ಬಿಸಿ ಇರ್ಬೋದು, ಮಂತ್ರಿಗಳು ಎಷ್ಟು ಬಿಸಿ ಇರ್ಬೋದು, ಆದ್ರೆ ಅವರೆಷ್ಟೇ ಬ್ಯುಸಿ ಆಗಿದ್ರು ಕೂಡ ಪ್ರಾರ್ಥನೆ ಮಾಡೋದನ್ನ ಅವ್ರು ಬಿಟ್ಟಿಲ್ಲ. ಅವ್ರ ಜೀವನದಲ್ಲಿ ಆರಾಧನೆ ಮಾಡೋದನ್ನ ಬಿಟ್ಟಿಲ್ಲ. ಅದಕ್ಕೋಸ್ಕರನೇ ಅವ್ರು ಅಷ್ಟು ಶ್ರೇಷ್ಠವಾಗಿ ದೇವರಲ್ಲಿ ಉಪಯೋಗವಾಗಿಲ್ಲ. ಆಮೇಲೆ ಇಲ್ಲಿ ಯೋನಾಥನ್ ಎಂಬುದಾಗಿ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರವನು? 18ನೇ ವಚನದಲ್ಲಿ ನಾವು ನೋಡುವಾಗ, ದಾವೀದನು ಸೌಲನೊಡನೆ ಮಾತಾಡಿ ತೀರಿದ ಮೇಲೆ ಯೋನಾಥನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು ಎಂಬುದಾಗಿದೆ. ಆ ಯೋನಾಥನ ಯಾರು ಗೊತ್ತಾ? ಸೌಲನ ಮಗ. ಯಾರು? ಸೌಲನ ಸ್ವಂತ ಮಗ ಯೋನಾಥನ. ಆದರೆ ಯೋಚನೆ ಮಾಡಿ ನೋಡಿ ಸ್ವಲ್ಪ. ಸೌಲನಿಗೆ ದಾವೀದನ ಕಂಡ್ರೆ ಆಗ್ತಾ ಇಲ್ಲ. ಯಾಕೆ? ನನ್ನ ಹತ್ರ ಈಗ ದಾವೀದನೇ ರಾಜನಾಗ್ಬಿಡ್ಬೋದು, ಯಾಕಂದ್ರೆ ಎಲ್ಲರೂ ಜನರೆಲ್ಲ ಮೆಚ್ಕೊತಾ ಇದ್ದಾರೆ ಅಂತ. ಆದರೆ ತಂದೆಯಾಗಿ ಸೌಲನ ಮನಸ್ಸಲ್ಲಿ ಏನಿದೆ? ದಾವೀದನ ರಾಜನಾಗ್ಬೇಕಾ ಅಥವಾ ಯೋನಾಥನ ರಾಜನಾಗ್ಬೇಕಾ? ಯೋನಾಥನನು ರಾಜನಾಗ್ಬೇಕು, ಯಾಕಂದ್ರೆ ಅವನು ಸ್ವಂತ ಮಗ. ನನ್ನ ನಂತರ ನನ್ನ ಮಗ ರಾಜನಾಗ್ಬೇಕು ಅನ್ನೋದು ಅವನಿಗಿರುತ್ತೆ. ಈಗ ಜನರೆಲ್ಲರೂ ದಾವೀದನ ಹೊಗಳಿದ್ರೆ ನನ್ನ ಮಗನ ಕಥೆ ಏನು, ನನ್ನ ಮಗನ ಭವಿಷ್ಯ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಒಂದಲ್ಲ 2 ಸಲ ಈಟಿ ಬೀಸ್ತಾನಂತ ಅವನ ಸಾಯಿಸೋದಕ್ಕೆ. ಇವನು ಸತ್ತೋದ್ರೆ ನನ್ನ ಮಗನೇ ತಾನೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಆದ್ರೆ ಯೋನಾಥನನು ಎಂಥ ವ್ಯಕ್ತಿಯಾಗಿದ್ದಂದ್ರೆ, ಮುಂದಿನ ವಾರ ಅವನ ಬಗ್ಗೆ ನಾವು ನೋಡೋಣ. ಆ ಯೋನಾಥನನು ಅವನಲ್ಲಿ ಯಾವ ಹೊಟ್ಟೆ ಕಿಚ್ಚಿಲ್ಲ, ಯಾವ ಕೋಪ ಇಲ್ಲ, ಯಾವ ದ್ವೇಷ ಇಲ್ಲ. ದೇವ್ರ ಚಿತ್ತದಂತೆ ಅವನು ನಡ್ಕೊಳ್ತಾ ಇದ್ದ. ಅವ್ರ ಅಪ್ಪನ ಆಲೋಚನೆ ಅಂತ ನಡ್ಕೊಂಡಿಲ್ಲ, ಅವನು ದೇವರ ಆಲೋಚನೆ ಅಂತ ನಡ್ಕೊಂಡ. ಅವರಪ್ಪ ದಾವೀದನನ್ನ ಸಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಇವನು ಅವನ್ನ ಕಾಪಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವರಪ್ಪ ಏನೆಲ್ಲ ಪ್ಲಾನ್ ಮಾಡ್ತಾನೋ, ಎಲ್ಲೆಲ್ಲ ಹುಡ್ಕೊಂಡೋಗಿ ಎಲ್ಲೆಲ್ಲ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೋ ಸೌಲ, ಅದನ್ನ ಅರ್ಥ ಮಾಡ್ಕೊಂಡು ತಕ್ಷಣನೇ ದಾವೀದನಿಗೆ ಹೇಳ್ತಾ ಇದ್ದ, ನಾವಪ್ಪ ಇಲ್ಲಿ ಬರ್ತಾರೆ, ಈ ತರ ಸಾಯಿಸ್ಬೇಕಂತಿದ್ದಾರೆ, ನೀನು ಅಲ್ಲಿಂದ ತಪ್ಪಿಸ್ಕೊ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದೇ ಮನೆಯಲ್ಲಿ ತಂದೆ ಮಗನಾಗಿದ್ರು ಕೂಡ ಒಬ್ಬನು ದೇವ್ರ ಪರವಾಗಿ ಇದ್ದಾನೆ, ಇನ್ನೊಬ್ಬ ಲೋಕದ ಪರವಾಗಿ ಇದ್ದಾನೆ, ಸೈತಾನನ ಪರವಾಗಿ. ಒಂದೇ ಕುಟುಂಬದಲ್ಲೇ ಸ್ವಂತ ತಂದೆ ಮಗನೇ. ತಂದೆ ದುರಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾನೆ, ಅದರ ಮಗ ಯೋನಾಥನನು ದೇವರಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಇಲ್ಲಿ ಯೋನಾಥನನ್ನು ದಾವೀದನ ಜೊತೆ ನಿಂತಿದ್ದನ್ನು ನಾವು ನೋಡ್ತೇವೆ. ತಂದೆ ಪರವಾಗಿ ನಿಲ್ಬೇಕು. ಅಪ್ಪ ದಾವೀದ ಇಲ್ಲಿದ್ದಾನೆ, ಅವ್ನು ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಅವನ ತಂದೆಗೆ ಹೇಳ್ಬೇಕು. ಆದ್ರೆ ಅದನ್ನ ಬಿಟ್ಟು ಅವನೇನ್ ಮಾಡ್ತಾ ಇದ್ದಾನೆ? ದಾವೀದನ ಪರವಾಗಿ ನಿಲ್ತಾ ಇದ್ದಾನೆ. ಒಂದ್ ವೇಳೆ ಆ ವಿಷಯ ಅವ್ರ ಅಪ್ಪನ ಗೊತ್ತಾದ್ರೆ ಯೋನಾಥನೇ ಸಾಯಿಸ್ಬಿಡ್ತಾನೆ ಬೇಕಾದ್ರೆ. ಆದ್ರೂ ಅವನು ಭಯ ಪಡದೆ, ದೇವರು ದಾವೀದನನ್ನು ಆರಿಸಿಕೊಂಡಿದ್ದಾನೆ, ದಾವೀದನನ್ನು ಅಭಿಷೇಕ ಮಾಡಿದ್ದಾನೆ, ಮುಂದಿನ ಅರಸನಾಗಿ ದಾವೀದನು ಇರಬೇಕು ಅಂತ ದೇವರ ಚಿತ್ತ ಅಂತ ಹೇಳಿ ಯೋನಾಥನನ್ನು ಅರ್ಥ ಮಾಡಿಕೊಂಡು ಅವನನ್ನ ಬಲಪಡಿಸಿದ್ದೇನೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆತ್ಮಿಕ ವ್ಯಕ್ತಿಗಳಾಗಿ ನಾವು ಯೋಚನೆ ಮಾಡಬೇಕು, ಏನ್ ಮಾಡೋದು ಕೂಡ ಶಾರೀರಿಕವಾಗಿ ಎಲ್ಲ ಯೋಚನೆ ಮಾಡಬೇಕಾಗಿದೆ. ಸೊ ದಾವೀದನು ಇಷ್ಟು ಬಲವಾಗಿರೋದಕ್ಕೆ ಕಾರಣ, ಗೋಲಿಯಾತನನ್ನು ಸಾಯಿಸೋದಕ್ಕೆ ಕಾರಣ, ಅವನು ದೇವರಲ್ಲಿ ಬಲವಾಗಿದ್ದ, ದೇವರನ್ನು ಆರಾಧನೆ ಮಾಡ್ತಾ ಇದ್ದ, ದೇವರಲ್ಲಿ ಅವನಿಗೆ ನಂಬಿಕೆ ಇತ್ತು. ಹಲ್ಲೆಲೂಯಾ. ಸೊ ಇಲ್ಲಿ ಪರಿಚಯದಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ, ಸೌಲ 5 ಸಲ ದಾವೀದನನ್ನ ಅವನನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದಲ್ಲ ಎರಡಲ್ಲ 5 ಸಲ ಅವನ ಹತ್ರನೇ ಸಿಕ್ಕಾಕೊಂಡಿರ್ತಾನೆ. ಆದ್ರೂ ಕೂಡ
ದೇವರವನನ್ನ ಬಿಡಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ ದಾವೀದ ಸರಿಯಾದ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸರಿಯಾದ ಆರಾಧನೆ, ಸರಿಯಾದ ಪ್ರಾರ್ಥನೆ ಮಾಡ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೀವಿ 10ನೇ ವಚನದಲ್ಲಿ ಆಗಲೇ ಓದ್ಕೊಂಡ್ವಿ ನಾವು. ಮರುದಿನ ದೇವರಿಂದ ಕೊಡಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು ಅಂತ ಇದೆ. ಅವನ ಕೈಯಲ್ಲಿ ಒಂದು ಈಟಿ ಇತ್ತು ಅಂತ ನಾವು ನೋಡ್ತೀವಿ. ಆದರೆ ದಾವೀದನು ಕ್ರಮದ ಪ್ರಕಾರ ಕಿನ್ನರಿಯನ್ನು ಬಾರಿಸುತ್ತಾ ಇದ್ದನು ಅಂತ. ಒಬ್ಬ ದುರಾತ್ಮ ಅಂತ ಕೂಗಾಡ್ತಾ ಇದ್ದಾನೆ ಅದೇ ಮನೆಯಲ್ಲಿ, ಇನ್ನೊಬ್ಬ ದೇವರಾತ್ಮನಿಂದ ದೇವರನ್ನ ಕಿನ್ನರಿ ಬಾರಿಸ್ತಾ ಆರಾಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ದೇವರ ನಾಮ ಸ್ತೋತ್ರವಾಗಲಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಇವನು ಮರಣವನ್ನು ಕೂಡ ಜಯಿಸ್ತಾನೆ. ಸರಿಯಾದ ಪ್ರಾರ್ಥನೆ ಮಾಡೋದ್ರಿಂದ, ಸರಿಯಾದ ಆರಾಧನೆ ಮಾಡ್ತಾ ಇದ್ದುದರಿಂದ ಒಂದಲ್ಲ ಎರಡಲ್ಲ 5 ಸಲ ಸೌಲನೇ ಅವನನ್ನು ಸಾಯಿಸ್ಬೇಕಂದ್ರೂ ಕೂಡ, ಮತ್ತೆ ಸಿಂಹಗಳು ಸಾಯಿಸ್ಬೇಕಂದ್ರೂ ಕೂಡ, ಕರಡಿಗಳು ದಾಳಿದ ಮೇಲೆ ಬಂದರೂ ಕೂಡ, ಶತ್ರುಗಳು ಗೋಲಿಯಾತನು ಎಷ್ಟೇ ಜನ ದಾಳಿದ ಮೇಲೆ ಬಂದರೂ ಕೂಡ ಅವನ ಮರಣವನ್ನು ಪ್ರತಿ ಸಲ ಜಯಿಸ್ತಾನೆ. ಯಾಕಂದ್ರೆ ಅವನ ನಂಬಿಕೆ ದೇವರಲ್ಲಿತ್ತು. ಜೀವ ಮರಣಗಳು ಯಾರ ಕೈಲಿದೆ? ಯಾರ ಕೈಲಿದೆ? ದೇವರ ಕೈಲಿದೆ. ಹಲ್ಲೆಲೂಯ, ಯಾರ ಕೈಲಿದೆ? ದೇವರ ಕೈಲಿದೆ. ನಿನ್ನ ಜೀವ, ನಿನ್ನ ಮರಣ ದೇವರ ಕೈಲಿದೆ. ಅದಕ್ಕೋಸ್ಕರ ನೀನು ದೇವರಲ್ಲಿರೋದಾದ್ರೆ, ದೇವರ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ಅದು ದೇವರ ಚಿತ್ತದಂತೆ ದೇವರನ್ನ ಕಾಪಾಡಿ ಮುಂದೆ ನಡೆಸ್ತಾನೆ. ಒಂದು ವೇಳೆ ನೀನ್ ದೇವರಲ್ಲಿಲ್ಲ ಅಂದ್ರೆ ದೇವರಿಂದ ಬಂದ ದುರಾತ್ಮವೇ ಸೌಲನ ಬಿಡಿಸೋದಕ್ಕೆ ಶುರು ಮಾಡ್ತಾರೆ. ಎಂತ ಘೋರ ಮರಣವನ್ನು ಅನುಭವಿಸಿದ್ರು ಅಂದ್ರೆ ಸೌಲನ ಮಕ್ಕಳು, ಇಡೀ ಕುಟುಂಬ ಒಬ್ಬರು ಕೂಡ ಇಲ್ಲದೆ ಸೌಲನ ಕುಟುಂಬ ನಾಶವಾಗುತ್ತೆ. ಒಬ್ಬ ರಾಜನ ಕುಟುಂಬ ಪರಿಪೂರ್ಣವಾಗಿ ನಾಶವಾಗುತ್ತೆ. ಅದಕ್ಕೆ ಕಾರಣ ಏನು? ದೇವರ ನಂಬಿಕೆ ಹೇಳಿದರು, ದೇವರಾಗಿ ಜೀವಿಸ್ತಾ ಇರೋದು. ಅರ್ಥ ಆಗ್ತದೆ ಹೇಳ್ತಿರೋದು? ಏನೋ ಚಿಕ್ಕ ಪುಟ್ಟ ಸಣ್ಣ ಒಂದು ಚಿಕ್ಕ ಸಂತೋಷಕ್ಕಾಗಿ, ಒಂದು ಖುಷಿಗಾಗಿ ನಾವು ದೇವರಿಂದ ದೂರವಾದರೆ, ಲೋಕದ ವಿಷಯಗಳಿಗಾಗಿ ನಾವು ದೇವರಿಂದ ದೂರವಾದರೆ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ದೇವರ ಮಕ್ಕಳಾಗಿ ನಮಗೆ ಬರುವ ಕಷ್ಟಗಳು ನಮಗೆ ಆಶೀರ್ವಾದಗಳಾಗಿರುತ್ತೆ. ಆದರೆ ದೇವರನ್ನ ಬಿಟ್ಟು ಯಾರು ಜೀವನ ಮಾಡ್ತಾ ಇದ್ದಾರೋ ಅವ್ರಿಗೆ ಬರುವಂತಹ ಕಷ್ಟಗಳು ನಾಶವಾಗಿರುತ್ತೆ ಎಂಬುದಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. 3 ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ವಾಕ್ಯದಲ್ಲಿ. ಮುಖ್ಯ ಸಂದೇಶದಲ್ಲಿ ರೋಮ 12:1-3 ಓದೋಣ. ರೋಮ 12:1-3. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸೊ ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ದೇವರು ಏನ್ ಹೇಳ್ತಿದ್ದಾರೆ? ನಮ್ಮ ದೇಹಗಳನ್ನ, ನಮ್ಮ ಪ್ರಾಣವನ್ನ, ನಮ್ಮ ಆತ್ಮವನ್ನ ಯಾವ ರೀತಿ ಅರ್ಪಿಸ್ಬೇಕಂತ ದೇವರಿಗೆ? ಸಜೀವ ಯಜ್ಞವಾಗಿ. ದೇವರು ಇದನ್ನ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಸಜೀವ ಯಜ್ಞವಾಗಿ ಅಂದ್ರೆ ಪೂರ್ಣಾಂಗ ಪಶುಗಳನ್ನ, ಪೂರ್ಣಾಂಗ ಕುರಿಗಳನ್ನ ಏನ್ ಮಾಡ್ತಾ ಇದ್ರು? ಬಲಿ ಕೊಟ್ಟು ಆ ಒಂದು ಬಲಿಪೀಠದ ಮೇಲೆ, ಯಜ್ಞವೇದಿಯ ಮೇಲೆ ಸಂಪೂರ್ಣವಾಗಿ ಅವರ ಹಾಗೆನೆ ಸುಟ್ಟಾಗ್ತಾ ಇದ್ರಂತೆ. ಪೂರ್ಣ ಒಂದು ಕುರಿಮರಿಯನ್ನ ಬಲಿ ಕೊಟ್ಟು. ಅದರ ಅರ್ಥ ಏನು ಅಂದ್ರೆ, ಒಂದು ಬಲಿ ಅನ್ನೋದು ಸಂಪೂರ್ಣವಾಗಿರ್ಬೇಕು. ನಿನ್ನ ಜೀವನ, ನನ್ನ ಜೀವನ ಕೂಡ ಅಷ್ಟೇ. ಕೆಲವು ವಿಷಯದಲ್ಲಿ ನಾವು ಬದಲಾಗೋದು, ಕೆಲವು ವಿಷಯದಲ್ಲಿ ನಾವು ದೇವರಲ್ಲಿ ಚೆನ್ನಾಗಿರೋದು, ಕೆಲವು ವಿಷಯದಲ್ಲಿ ಲೋಕದ ಪ್ರಕಾರ ಇರೋದು ಅಲ್ಲ. ದೇವರಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಆಮೇಲೆ ಸಂಪೂರ್ಣವಾಗಿ ಸಜೀವ ಯಜ್ಞವಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು. ಇದನ್ನೇ ಪೌಲ ಕೂಡ ಕೇಳ್ಕೊಳ್ತಾ ಇರೋದು. ದಾವೀದನು ಅವನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಟ್ಟಿದ್ದ. ಹಲ್ಲೆಲೂಯಾ, ದೇವರಿಗಾಗಿನೇ ಒಪ್ಪಿಸ್ಕೊಟ್ಟಿದ್ದ, ದೇವರಿಗಾಗಿನೇ ಅವನು ಬದುಕ್ತಾ ಇದ್ದ. ಹಾಗಾಗಿ ನೀನು ನಾನು ಕೂಡ ನಮ್ಮ ಜೀವಿತಗಳನ್ನ ಸಜೀವ ಯಜ್ಞವಾಗಿ ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಮತ್ತೆ ಈ ಒಂದು 3 ವಿಷಯಗಳು ಮುಖ್ಯವಾಗಿ ನಾವು ನೋಡುವಾಗ
ಪ್ರಾರ್ಥನೆ ಎಂಥದ್ದಾಗಿರ್ಬೇಕು ಅಂದ್ರೆ ಕೇವಲ ದೇವರನ್ನ ನೋಡುವ ಪ್ರಾರ್ಥನೆ ಆಗಿರ್ಬೇಕು, ಕೇವಲ ದೇವರನ್ನ ಆರಾಧನೆ ಮಾಡುವಂತವರಾಗಿರ್ಬೇಕು. ಆಮೇಲೆ ನನ್ನನ್ನ ಸೃಷ್ಟಿ ಮಾಡಿರುವಂತ ದೇವರನ್ನ ಮಾತ್ರ ನಾವು ಆರಾಧನೆ ಮಾಡೋರಾಗಿ, ಆತನನ್ನ ಮಾತ್ರ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ದಾವೀದನು ಅವನ ಜೀವನದಲ್ಲಿ ಅವನ ದೇವರನ್ನ ಮಾತ್ರ, ಅವನ ಸೃಷ್ಟಿಕರ್ತನಾದ ದೇವರನ್ನ ಮಾತ್ರನೇ ಅವನು ಆರಾಧನೆ ಮಾಡ್ತಾ ಇದ್ದ. ಬೇರೆ ಯಾವ ದೇವರಿಗೂ ಅವನು ಅಡ್ಡ ಬಿದ್ದಿಲ್ಲ. ದಾವೀದನ ಜೀವನದ ಪರ್ಯಾಂತರ ಬೇರೆ ಯಾವ ವಿಗ್ರಹದ ಮುಂದೆನೂ ಅದು ಅಡ್ಡ ಬಿದ್ದಿಲ್ಲ. ಯಾಕಂದ್ರೆ ಅಷ್ಟೊಂದು ನಂಬಿಕೆ, ಅಷ್ಟೊಂದು ಭರವಸೆ ಅವನಿಗೆ ದೇವರ ಮೇಲೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಈ ವಿಷಯದಲ್ಲಿ ನಾವು ನೋಡುವಾಗ ದಾವೀದನು 24 ಗಂಟೆ ಪ್ರಾರ್ಥನೆ ಮಾಡುವನು. ಆಮೇಲೆ 24 ಗಂಟೆ ಕೂಡ ಅಂದ್ರೆ ಪ್ರತಿ ವಿಷಯದಲ್ಲೂ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಕೂತರು, ಎದ್ರು, ನಿಂತರು, ಶತ್ರುಗಳು ಬಂದ್ರು, ಒಳ್ಳೇದು ಬಂದ್ರು, ಕೆಟ್ಟದ್ದು ಬಂದ್ರು, ಎಲ್ಲವನ್ನು ಕೂಡ. ಮಗ ಸಾಯ ಸ್ಥಿತಿಯಲ್ಲಿ ಇರ್ತಾನೆ, ಚಿಕ್ಕ ಮಗ ಹುಟ್ಟಿರೋ ಮಗ ಸಾಯ ಸ್ಥಿತಿಯಲ್ಲಿ ಇರ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಗೋಳಾಡ್ತಾನೆ, ಉಪವಾಸ ಇರ್ತಾನೆ, ಕಣ್ಣೀರಿಂದ ಗೋಳಾಡ್ತಿರ್ತಾನೆ, ಕಾಪಾಡು. ಆದ್ರೆ ಸತ್ತೋತಾನೆ ಮಗ. ಸತ್ತೋದ್ಮೇಲೆ ಅವ್ನು ಎದ್ದು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ತಾನೆ. ಅಲ್ಲಿವರೆಗೂ ಊಟ ಮಾಡಿ ಎದ್ದೇಳೋದು ಎಷ್ಟೇ ಜನ ಬಂದು ಹೇಳೋದು ಕೂಡ ಹತ್ಕೊಂಡಿರ್ತಾನೆ ಮಗನ ಹತ್ರ ಕೂತ್ಕೊಂಡು, ಬದುಕ್ಸು ಅಂತ ಅನಾರೋಗ್ಯದಲ್ಲಿರುವಂತ ಮಗುಗೆ. ತೀರಾ ಸತ್ತೋದ್ಮೇಲೆ ಅವನು ಯೋಚನೆನೇ ಮಾಡಲ್ಲ, ಎದ್ದು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸಲೀಸಾಗಿ ಕೂತ್ಕೊಂಡು ಊಟ ಮಾಡ್ತಿರ್ತಾನೆ. ಅಲ್ಲಿರೋರೆಲ್ಲ ಆಶ್ಚರ್ಯ ಆಗುತ್ತೆ. ಇಷ್ಟ ಅಳ್ತಾ ಇದ್ದಲ್ಲ, ಬದುಕಿದ್ದಾಗ ಅಳ್ತಾ ಇದ್ದೆ, ಈಗ ಸತ್ತೋದ್ಮೇಲೆ ತಾನೇ ಜನ ಆಳೋದು. ನೀನ್ ನೋಡಿದ್ರೆ ಈಗ ಸತ್ತ ಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಊಟ ಕೂತಿದ್ಯಲ್ಲ ಅಂತ ಹೇಳ್ಬಿಟ್ಟು. ಆಗ ಅವ್ನು ಹೇಳ್ತಾನೆ, ಅವನ ಅನಾರೋಗ್ಯ ಇದ್ದಾಗ ದೇವ್ರ ಕೃಪೆ ತೋರಿಸಿ ಅವ್ನು ಬದುಕ್ತಾನೆ ಅಂತ ಅತ್ತೆ ಗೋಳಾಡ್ದ. ಸತ್ತ ಮೇಲೆ ನಾನು ಯಾಕೆ ಹೇಳಿ, ಸತ್ತ ಮೇಲೆ ಅವನಿಗೆ ಬದುಕ್ ಬರ್ತಾನ? ಇಲ್ಲ, ಅವನಿರೋ ಜಾಗಕ್ಕೆ ನಾನು ಹೋಗ್ಬೇಕೇ ವಿನ ನಾನಿರೋ ಜಾಗಕ್ಕೆ ನಾವು ಮತ್ತೆ ಬರಲ್ಲ ಅಂತ ಹೇಳಿ. ಅಂದ್ರೆ ಆ ಆಲೋಚನೆಗಳು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ಬದುಕಿದಾಗ, ಯಾರಾದ್ರೂ ಬದುಕಿದಾರಂದ್ರೆ ಅವರು ಸಾಯೋ ತನಕ ಅವ್ರನ್ನ ಅಳಿಸ್ತೀವಿ ಅಲ್ವಾ? ಜನರು ಸ್ವಂತದವ್ರನ್ನ, ಗಂಡ ಹೆಂಡತಿ ಮಕ್ಕಳು ಅಂತ ಸಾಯೋ ತನಕ ಅವ್ರು ಕಣ್ಣೀರಾಗಬೇಕು, ಅಳಬೇಕು, ಗೋಳಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ಬಿಡ್ತೀವಿ. ತೀರಾ ಸತ್ತ ಮೇಲೆ ಮಾತ್ರ ನಾವು ಅಳೋದನ್ನು ಶುರು ಮಾಡ್ತೀವಿ. ಈ ತರ ನಮ್ಮ ಜೀವನಗಳು ಅಲ್ಲ. ದೇವರ ಮಕ್ಕಳಾಗಿ ಯೋಚನೆ ಮಾಡಬೇಕು. ಪ್ರತಿ ವಿಷಯದಲ್ಲೂ ಕೂಡ, ಕುಟುಂಬದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಸಭೆ ವಿಷಯದಲ್ಲಿ, ಪ್ರತಿ ವಿಷಯದಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡೋದಾಗಿದೆ. ಸಭೆಗೆ ಬಂದಾಗ ಮಾತ್ರ 1-2 ಗಂಟೆ ಪ್ರಾರ್ಥನೆ ಮಾಡಿದ್ರೆ ಸಾಕ ಅಲ್ಲ. ಮುಂಜಾನೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನೀವು ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ, ಅಯ್ಯೋ ಟೈಮ್ ಇಲ್ಲ ಅಷ್ಟೇ, ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ ಅಷ್ಟೇ, ಕೆಲಸ ಮಾಡ್ತಾನು ಪ್ರಾರ್ಥನೆ ಮಾಡು. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ನೀವು ಪ್ರಾರ್ಥನೆ ಮಾಡುವಂಥ ಸಮಯ ಅಂತ ನಿರ್ಧಾರ ಮಾಡ್ಕೊಂಡಿರ್ತೀಯಲ್ಲ, ಅದ್ರ ಹೊರತಾಗಿ ಕೂಡ ಕೆಲಸ ಮಾಡುವಾಗ ಏನು ಕೆಲಸ ಇರುತ್ತೆ ನಿಮಗೆ? ಕೆಲಸ ಮಾಡ್ತಾ ನಿಮ್ಮ ಮನಸ್ಸಿಗೆ ಏನು ಕೆಲಸ ಇರುತ್ತೆ? ನಿನ್ನ ಆಲೋಚನೆಗಳಿಗೆ ಏನು ಕೆಲಸ ಇರುತ್ತೆ? ಹೃದಯದಲ್ಲಿ ನೀನು ಆರಾಧನೆ ಮಾಡ್ಬೋದು, ಹಾಡಾಡ್ತಾ ಇರ್ಬೋದು, ದೇವರನ್ನ ಸ್ತುತಿಸ್ತಾ ಇರ್ಬೋದು. ಆಮೇಲೆ ನೀನು ದೇವರ ಜೊತೆಗೆ ಕಳಿಬೋದು. ವಿಷಯಗಳನ್ನ ನೆನಪಿಸ್ಕೊಂಡು ನೀನು ಪ್ರಾರ್ಥನೆ ಮಾಡ್ಬೇಕು. ಅನೇಕ ವಿಷಯಗಳಿರುತ್ತೆ ಪ್ರಾರ್ಥನಾ ವಿಷಯಗಳು, ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಇದು ದಾವೀದನ ಜೀವನವಾಗಿತ್ತು. ಮತ್ತೆ ದಾವೀದ ಎಲ್ಲ ವಿಷಯದಲ್ಲೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿದ. ಆಮೇಲೆ ಕೃತಜ್ಞತೆ ಅಂದ್ರೆ ದಾವೀದನ ಜೀವನದಲ್ಲಿ ಏನಾದ್ರೂ ದೇವರು ಸ್ತೋತ್ರ ಮಾಡ್ತಾ ಇದ್ದ. ನಾವು ದೇವರು ಏನಾದ್ರೂ ನಮ್ಗೆ ಒಳ್ಳೇದು ಮಾಡಿದ್ರೆ ಮಾತ್ರ ದೇವರು ಸ್ತೋತ್ರ ಮಾಡ್ತೀವಿ. ಆದ್ರೆ ಅವನ ಜೀವನದಲ್ಲಿ ಕೆಟ್ಟದ್ದು ನೋಡಿದ್ರು ಕೂಡ ದೇವ್ರನ್ನ ಅವನ ಆರಾಧನೆ ಮಾಡ್ತೀನಿ, ಮಹಿಮೆ ಪಡಿಸ್ತೀನಿ. ನಿನ್ನೆ ನಾನು ನನ್ನ ಮಗಳದ್ದು ಪುಸ್ತಕ ಓದ್ತಾ ಇದ್ದೆ, ಇಂಗ್ಲಿಷಲ್ಲಿತ್ತು. ಅದನ್ನು ಓದ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೆ. ತೆನಾಲಿ ರಾಮ ಅಂತ ಹೇಳ್ಬಿಟ್ಟು ಒಬ್ಬ ಮಂತ್ರಿಯಾಗಿ ಇದಿದೆ ವಿಷಯದಲ್ಲಿ. ಅದರ ಕಥೆನ ಓದ್ಬಿಟ್ಟು ಅವಳಿಗೆ ನಾನು ಹೇಳ್ಕೊಡ್ತಾ ಇದ್ದೆ. ಅದರಲ್ಲಿ ಏನಿದೆ ಗೊತ್ತಾ? ಏನ್ ನಡೆದ್ರು ಒಳ್ಳೇದಕ್ಕಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು, ಲೋಕದವ್ರಿಗೆ ಬರ್ದಿರುವಂಥ ಪಾಠ, ಏನ್ ನಡೆದ್ರು ಒಳ್ಳೇದಕ್ಕಾಗಿನೇ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇದೆ. ಅವನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದಂತೆ, ಏನ್ ನಡೆದ್ರು ಒಳ್ಳೇದಕ್ಕಾಗಿನೇ ನಡೆಯುತ್ತೆ ಅಂತ. ರಾಜ ಮಂತ್ರಿ ಒಂದಿನ ಬೇಟೆಗಾಗಿ ಅಡವಿಗೆ ಹೋಗ್ತಾ ಇದ್ದಾರೆ. ಆ ಕುದುರೆ ಎಡವಿ ಬಿದ್ದು ರಾಜನ ಬೀಳಿಸ್ಬಿಡುತ್ತೆ. ಬಿದ್ದು ರಾಜನಿಗೆ ಏಟಾಗ್ಬಿಡುತ್ತೆ, ಕಾಲಿಗೆ ರಕ್ತ ಬರ್ತಾ ಇರುತ್ತೆ. ಅವನಲ್ಲಿ ಬಿದ್ದು ನರಳಾಡ್ತಾ ಇರ್ತಾರೆ. ಆಮೇಲೆ ಮಂತ್ರಿ ರಾಜನ ನೋಡಿ ಹೇಳ್ತಾನೆ, ರಾಜ ಭಯ ಪಡ್ಬೇಡ, ಏನ್ ನಡೆದ್ರು ಒಳ್ಳೇದಕ್ಕಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ರಾಜನ ಕೋಪ ಬರುತ್ತೆ. ನಾನು ಕಾಲು ಏಟ್ ಮಾಡ್ಕೊಂಡು ನಾನು ಸಾಯ್ತಾ ಇದ್ರೆ ನೀನು ಒಳ್ಳೇದಕ್ಕಾಗಿ ಆಗಿದೆ ಅಂತೀಯಾ?
ಕಾಲಿಗೆ ಏಟಾಗಿರೋದು ಯಾರಾದ್ರೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಕೋಪದಲ್ಲಿ ಅವನು ತಗೊಂಡೋಗಿ ಪಕ್ಕದಲ್ಲೇ ಒಂದು ನೀರಿಲ್ದಿರೋ ಬಾವಿ ಇದ್ರೆ ಬಾವಿಗೆ ತಳ್ಳಿಬಿಡ್ತಾನಂತೆ. ಅವನು ಬಾವಿಯಲ್ಲಿದ್ದಾನೆ, ಹತ್ತು ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಇಲ್ಲಿ ಇವನು ಬಿದ್ದು ಗೊಳಾಡ್ತಿದ್ರೆ ಆ ಕಾಡು ಜನರು ಸ್ವಲ್ಪ ಜನ ಇಲ್ಲಿ ರಾಜ ಬಿದ್ದಿರೋದನ್ನ ನೋಡಿ ಅವ್ರು ಇವನ್ನ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬಿಟ್ಟು ಆ ಒಂದು ಕಾಡು ಜನರ ಒಬ್ಬ ರಾಜ ಇರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ, ಈ ತರ ಒಬ್ಬ ವ್ಯಕ್ತಿ ಸಿಗ್ದ ನಮಗೆ ಕಾಡಲ್ಲಿ. ಅಂದ್ರೆ ಹೌದಾ, ಸರಿ, ಆ ನದಿ ಹತ್ರ ತಗೊಂಡೋಗಿ ಇವನಿಗೆ ನಾವು ನಮ್ಮ ದೇವತೆಗೆ ಬಲಿ ಕೊಡೋಣ ಅಂತ ಹೇಳ್ತಾರೆ. ಹೇಳುವಾಗ ಇವರು ಕೈಕಾಲು ಕಟ್ಕೊಂಡು ಎತ್ಕೊಂಡು ಹೋಗ್ತಿರ್ತಾರೆ ರಾಜನ. ನಾವು ರಾಜ ಅಂತ ಗೊತ್ತಿರೋಲ್ಲ, ಎತ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಹೋದ್ಮೇಲೆ ಬಲಿ ಕೊಡೋ ಟೈಮಲ್ಲಿ ನೋಡಿದ್ರೆ ಅವ್ನ ಕಾಲಿಗೆ ಏಟಾಗಿದೆ. ಮತ್ತೆ ಬಂದಿರ್ತಾರೆ, ರಾಜ ಅವನ ಕಾಲಿಗೆ ಏಟಾಗಿದೆ, ಹಂಗಾದ್ರೂ ಬೇಡ ಅವ್ನು ಬಲಿ ಕೊಡ್ಬೇಡಿ. ಯಾಕಂದ್ರೆ ನಮ್ಮ ದೇವರಿಗೆ ನಾವು ಬಲಿ ಕೊಡುವಾಗ ಯಾವ ಏಟು ಆಗಿರ್ಬಾರ್ದು, ಎಲ್ಲೂ ರಕ್ತ ಬರಬಾರ್ದು, ಎಲ್ಲೂ ಗಾಯಗಳಿರ್ಬಾರ್ದು, ಇಲ್ಲಾಂದ್ರೆ ನಮ್ಮ ದೇವತೆಗೆ ಕೋಪ ಬರುತ್ತೆ ಅಂದ್ಬಿಟ್ಟು ಅವನನ್ನ ಬಿಟ್ಬಿಡಿ ಹೋಗಿ ಅಂದ್ಬಿಟ್ಟು. ಆಮೇಲೆ ಅವ್ನು ಕುತ್ಕೊಂಡು ಬಂದು ಈ ಮಂತ್ರಿ ಹತ್ರ ಬಂದು ಮಂತ್ರಿನ ಮತ್ತೆ ಬಾಗಿಲು ಹೊರಗಡೆ ತೆಗೆದು ಹೇಳ್ತಾನಂತೆ. ಆಗ್ಲೂ ಮಂತ್ರಿ ಹೇಳ್ತಾನೆ, ಏನೇನಾದ್ರು ಎಲ್ಲ ಒಳ್ಳೇದಕ್ಕಾಗಿ ಅಂದ್ರೆ, ಹೌದು ನೀವೆಲ್ಲ ನನ್ ಕೋಪ ಬಂತು, ಏನೇನಾದ್ರು ಒಳ್ಳೇದಕ್ಕಾಗಿ ಅಂತ. ನನಗೇನೋ ಒಳ್ಳೇದಾಯ್ತು, ಕಾಲಕ್ಕೆ ಗಾಯ ಆಗ್ಬಿಟ್ಟು, ಆ ಗಾಯ ಆಗಿದ್ದಕ್ಕೆ ನನ್ಗೆ ಬಲಿ ಕೊಟ್ಟಿಲ್ಲ. ನಿನಗೆ ಒಳ್ಳೇದಾಯ್ತು, ಎಲ್ಲ ಒಳ್ಳೇದಾಯ್ತಿಲ್ಲ, ನೀನು ಬಾವಿ ತಳ್ಳಿದ್ದೀನಲ್ಲ, ನಿನಗೆ ಒಳ್ಳೇದಾಯ್ತು ಅಂದ್ರೆ ಅವನು ಹೇಳ್ತಾನೆ, ನೀನ್ ನನ್ನ ಬಾವಿ ತಳ್ಳಿದ್ ಒಳ್ಳೇದೇ ಆಯ್ತು ನನಗೆ. ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು, ನಿನಗೆ ಗಾಯ ಆಗಿರೋದಕ್ಕೆ ಬಿಟ್ಬಿಟ್ರು, ನನಗೆ ಯಾವ ಗಾಯ ಇಲ್ವಲ್ಲ, ನನಗೆ ಬಲಿ ಕೊಡ್ತಿದ್ರಲ್ಲ ಅವರು. ಅಂದ್ರೆ ನಮ್ಮ ಜೀವನದಲ್ಲಿ ಏನಾದ್ರು ಒಳ್ಳೇದಕ್ಕಾಗಿ ಅಂತ ಲೋಕದವರು ಹೇಳುವಾಗ, ದೇವರು ನಮ್ಮ ಜೊತೆ ಇರುವಾಗ ನಮಗೆ ಕಷ್ಟ ಆದ್ರೂ, ನೋವಾದ್ರೂ, ಗಾಯಗಳಾದ್ರೂ ಒಳ್ಳೇದಕ್ಕಾಗಿದೆ. ಆಮೇಲೆ ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಗೊಣಗಾಡ್ತಿರ್ತೀವಿ, ಆ ರಾಜ ತರ ಕೂಗಾಡ್ತಿರ್ತೀವಿ ಇನ್ನೊಬ್ಬರ ಮೇಲೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಈ ಒಂದು ಪ್ರಾರ್ಥನೆ, ಆರಾಧನೆ ಅನ್ನೋದು ಸಂತೋಷದ ಸಮಯವಾಗಿರ್ಬೇಕು ನಮಗೆ. ಆಮೇಲೆ ಎಷ್ಟು ಜನಕ್ಕೆ ಇದು ಸಂತೋಷದ ಸಮಯವಾಗಿರುತ್ತೋ ನನಗೆ ಗೊತ್ತಿಲ್ಲ. ದೇವರನ್ನ ಆರಾಧನೆ ಮಾಡುವಾಗ ಮಕ್ಕಳಿಗೆ ಏನಾದ್ರು ಹೇಳ್ಬಿಟ್ರೆ ಬನ್ನಿ ಪ್ರಾರ್ಥನೆ ಕೂತ್ಕೊಳ್ಳ ಅಂದ್ರೆ ಅವರು ಎಕ್ಸ್ಪ್ರೆಷನ್ ಇಲ್ಲ, ಯಾಕಂದ್ರೆ ಆಟ ಆಡ್ತಿರ್ತಾರಲ್ಲ ಇಂಟ್ರೆಸ್ಟ್ ಆಗಿ, ಬಂದು ಪ್ರಾರ್ಥನೆ ಕೂತ್ಕೊಳ್ಳಿ ಅಂದ ತಕ್ಷಣ ಅವ್ರಿಗೆ ಏನೋ ಒಂಥರ ಡಿಸ್ಟರ್ಬ್ ಆದಾಗೆ ಪುಚ್ಚು ಅನ್ಕೊಂಡು ಬಂದು ಕೂತ್ಕೊಂತಾರಲ್ಲ, ಅರ್ಜೆಂಟ್ ಪ್ರೇಯರ್ ಇನ್ನೂ ಮುಗಿಯೋದು ಆಮೇಲೆ ಆಗೋದಿಲ್ಲ, ಎಂದು ಓಡ್ತಿರ್ತಾರೆ ಆಗಲೇ ಆಟ ಆಡೋದು. ಸರಿ, ಅದು ಚಿಕ್ಕ ಮಕ್ಕಳ ಮನಸ್ಸು. ದೊಡ್ಡವರಿಗೆ ಆರಾಧನೆಗೆ ಬರಬೇಕು, ಸಭೆಗೆ ಬರಬೇಕು, ಇಲ್ಲ ಮನೆಯಲ್ಲಿ ಪ್ರಾರ್ಥನೆಯಾಗಿ ಫ್ಯಾಮಿಲಿ ಪ್ರೇಯರ್ ಕೂತ್ಕೋಬೇಕು ಅಂದ್ರೆ ಆ ಕೆಲಸ ಈಗ 108 ಕೆಲಸಗಳಿರುತ್ತೆ. ಹೌದು, ಪ್ರಾರ್ಥನೆ ನಿನ್ನ ಜೀವನದಲ್ಲಿ ಕೆಲಸ ಅಲ್ವ, ಅದೊಂದು ಆತ್ಮಿಕ ಕೆಲಸ. ಶಾರೀರಿಕವಾಗಿ ನಿಮ್ಗೆ ಎಷ್ಟು ಕೆಲಸಗಳಿರುತ್ತೋ ಆತ್ಮಿಕವಾಗಿ ಕೂಡ ಕೆಲಸ ಇದೆ. ಸೊ ಪ್ರಾರ್ಥನೆ ನಿನ್ನ ಸಂತೋಷದ ಸಮಯವಾಗಿರ್ಬೇಕು. ಯಾರ ಬಲವಂತದಿಂದಲೂ ನಾವು ಸಭೆಗೆ ಬರಬಾರ್ದು, ಯಾರ ಬಲವಂತದಿಂದಲೂ ನಾವು ಮನೆಯಲ್ಲಿ ಪ್ರಾರ್ಥನೆ ಕೂತ್ಕೋಬಾರ್ದು. ನಿನ್ನ ಸಂತೋಷದ ಸಮಯವಾಗಿರ್ಬೇಕು. ಆಮೇಲೆ ಯಾವಾಗ ನಾವು ಪ್ರಾರ್ಥನೆಯನ್ನು ಆನಂದಿಸ್ತೀವೋ, ಯಾವಾಗ ನಾವು ಆರಾಧನೆಯನ್ನು ಆನಂದಿಸ್ತೀವೋ, ಆಗ ನನ್ನ ಸಂತೋಷವಾಗಿ ಕೂತ್ಕೊಳ್ಳೋದಕ್ಕೆ, ಸಂತೋಷವಾಗಿ ಆರಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಾವಿದನ ಜೀವನದಲ್ಲಿ ಅದು ಸಂತೋಷದ ಸಮಯವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಇದು ಆಶೀರ್ವಾದದ ಸಮಯ. ಆರಾಧನೆ, ಪ್ರಾರ್ಥನೆ ಅನ್ನೋದು ಆಶೀರ್ವಾದ ಸಮಯ. ನಿನ್ನ ಜೀವನದಲ್ಲಿ ಕಳ್ಕೊಂಡಿರೋದನ್ನೆಲ್ಲ ಪಡ್ಕೊಳ್ಳುವಂತ ಸಮಯ. ನನ್ನ ಹೆಸರಲ್ಲಿ ನೀವು ಕೇಳ್ಕೊಂಡ್ರೆ ನಾನು ಕೊಡ್ತೇನೆ ಅಂತ ಹೇಳಿದೆ. ದಾವಿದನು ಏನು ಇಲ್ಲದವನಾಗಿ ಅವನೊಬ್ಬನೇ ಬಂದಿದ್ದ, ಅವನೊಬ್ಬನೇ ಇದ್ದ ಅರಮನೆಯಲ್ಲಿ, ಸೌಲನ ಜೊತೆಯಲ್ಲಿ ಒಬ್ಬನೇ ಇದ್ದ. ಅವನ್ನ ಸಾಯಿಸಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ದೇವರನ್ನ ಆರಿಸಿಕೊಂಡವರಿಗೆ ಯಾರು ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಲು ಕಲ್ಲಿಗೆ ತಗಲದಂತೆ ದೇವರು ಕಾಪಾಡ್ತಾರೆ ಅಂದ್ರೆ ಸುಮ್ಮನೆ ಅಲ್ಲಲ್ಲ ಅದು. ನನ್ನ ದೇವರ ತಂದ್ಬಿಟ್ಟು ಕಾಪಾಡ್ತೀನಿ ಅಂದ್ರೆ ಬೇರೆ ದೇಶದ ಮೇಲೋ ಬೇರೆ ರಾಜ್ಯದ ಮೇಲೋ ಅಲ್ಲ, ಸ್ವಂತ ಮನೆಯಲ್ಲಿದ್ದಾನೆ ದಾವಿದ. ಸೌಲನ ಮನೆಯಲ್ಲಿದ್ದಾನೆ, ಸೌಲನ ಎದುರುಗಡೆ ಇದ್ದಾನೆ. ಅವನ್ನ ಸಾಯಿಸಲು ಕೂಡ ಸೌಲನ ಕೈಲಿ ಆಗಲಿಲ್ಲ. ಕಾರಣ ದಾವಿದನು ದೇವರಿಗೆ ವಿಶ್ವಾಸಪಟ್ಟನು. ಆಮೇಲೆ ನಿನ್ನನ್ನು ಕೂಡ ಅಷ್ಟೇ ಯಾರು ನಿನ್ನನ್ನು ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ದೇವರು ನಿನ್ನ ಜೊತೆ ಇರೋದು. ದುರಾತ್ಮ ಇರೋದು, ಈಗ ಸೌಲನ ಜೊತೆ ದುರಾತ್ಮ ಇತ್ತು ಅಲ್ವಾ, ಅದಕ್ಕೆ ಅವನ ಕುಟುಂಬ ನಾಶವಾಯಿತು. ಸೈತಾನ ಬರೋದಕ್ಕೆ, ಕದಿಯೋದಕ್ಕೆ, ಕುಯ್ಯೋದಕ್ಕೆ, ಹಾಳು ಮಾಡೋದಕ್ಕೆ. ಹಾಗೇನೆ ಸೌಲನ ಕುಟುಂಬ ನಾಶವಾಯಿತು. ಆದ್ರೆ ದಾವಿದನು ದೇವರಾತ್ಮನಿಂದ ನಡೆಸಲ್ಪಡ್ತಾ ಇದ್ದರಿಂದ, ದೇವರಲ್ಲೇ ಅವನಿದ್ದರಿಂದ
ದಾವಿದನನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದಾವಿದನ ಆರಾಧನೆ ಮಾಡುವಾಗ ಇನ್ನೂ ದುರಾತ್ಮ ಓಡಿ ಹೋಗ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ನಮ್ಮ ಸಮಸ್ಯೆಗಳು ಸಮಸ್ಯೆಗಳು ಏನ್ ಮಾಡುತ್ತೆ? ದೇವರ ಬಳಿಗೆ ನಡೆಸುತ್ತೆ. ಅರ್ಥ ಆಗ್ತದೆ? ನಿಮ್ಮೆಲ್ಲರಿಗೂ ಅರ್ಥ ಆಗ್ತದೆ ಹೇಳ್ತಿರೋದು. ನಮಗೆ ಸಮಸ್ಯೆಗಳು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಾವು ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸಮಸ್ಯೆಗಳು ಬರೋದು ಒಳ್ಳೆದಕ್ಕಾಗಿನೇ. ಸಮಸ್ಯೆಗಳೇ ಬಂದಿಲ್ಲ, ಕಷ್ಟಗಳೇ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ಸಭೆಗೆ ಜನರು ಯಾರು ಬರ್ತಾನೆ ಇರಲಿಲ್ಲ. ಚೆನ್ನಾಗಿರೋರು ಯಾರು ದೇವರನ್ನ ನಂಬ್ತಾ ಇಲ್ಲ. ಚೆನ್ನಾಗಿರೋರಿಗೆ ಯಾರು ದೇವರ ಅವಶ್ಯಕತೆ ಇಲ್ಲ. ನಿನಗೂ ನನಗೂ ಒಂದಲ್ಲ ಇನ್ನೊಂದು ಕಷ್ಟನೋ ರೋಗನೋ ಬಲಹೀನತೆನೋ ಇದ್ದಿದ್ದಕ್ಕೆ ಇವತ್ತು ದೇವ್ರನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಯಿತು. ದೇವ್ರು ನಮ್ಮ ಮೇಲೂ ಕಷ್ಟಗಳು ಬರುತ್ತಂದ್ರೆ ಇನ್ನೂ ನಾವು ನಮ್ಮನ್ನ ದೇವ್ರ ಬಳಿಗೆ ಕರ್ಕೊಂಡು ಹೋಗೋದಕ್ಕೆ, ಇನ್ನೂ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ, ಇನ್ನೂ ಹೆಚ್ಚಾಗಿ ನಾವು ದೇವರನ್ನೇ ನಂಬಲಿಕ್ಕೆ ಸಮಸ್ಯೆಗಳು ಬರುತ್ತೆ. ನೀವ್ಯಾರು ತಪ್ಪಾಗಿ ಅರ್ಥ ಮಾಡ್ಬೇಡಿ. ಸಭೆಗೆ ಹೋಗ್ತಾ ಇದ್ರು, ದೇವರಲ್ಲಿ ಇದ್ರು ಕೂಡ ಯಾಕೆ ನನಗೆ ನನ್ನ ಕುಟುಂಬಕ್ಕೆ ಇಷ್ಟು ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ಆ ಆಲೋಚನೆಗಳು ಸೈತಾನದಿಂದ ಬರುತ್ತೆ. ಆದರೆ ನಿನಗೆ ಬರುವಂಥ ಸಮಸ್ಯೆಗಳು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೆ. ದಾವಿದನ ಜೀವಿತದಲ್ಲಿ ಎದುರಾದಂಥ ಒಂದೊಂದು ಕಷ್ಟಗಳು, ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಗೊತ್ತಾ ದಾವಿದ? ನಾವು ಒಬ್ಬನ ನೋಡುವಾಗ ಅವ್ರಿಗೇನಿದೆ, ಎಷ್ಟು ಓದಿದ್ದಾರೆ, ಎಷ್ಟು ಒಳ್ಳೆ ಉದ್ಯೋಗ ಇದೆ, ಎಷ್ಟು ದುಡ್ಡಿದೆ, ಎಷ್ಟು ಕಾರಿದೆ, ಎಷ್ಟು ಮನೆ ಇದೆ, ಎಷ್ಟು ಆಸ್ತಿ ಇದೆ ಅನ್ನೋದನ್ನ ಮಾತ್ರ ನೋಡ್ತೀವಿ. ಆದರೆ ಹಿಂದೆ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ವಿರೋಧಗಳನ್ನ ಸಮಸ್ಯೆಯನ್ನು ಎದುರಿಸಿದ್ದಾರೆ ಅನ್ನೋದು ಮಾತ್ರ ನಾವು ಯೋಚನೆ ಮಾಡಲ್ಲ. ದಾವಿದನು ಅಭಿಷೇಕ ಹೊಂದಿ ರಾಜನಾಗಿ ಇಸ್ರಾಯೇಲ್ ದೇಶವನ್ನು ಆಳ್ವಿಕೆ ಮಾಡಿದ ಅನ್ನೋದನ್ನು ಮಾತ್ರ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಆ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ಅವನು ಎಷ್ಟು ಅವಮಾನಗಳನ್ನ ಹೊಂದದ, ಎಷ್ಟು ವಿರೋಧಗಳನ್ನ ಸಹಿಸಿಕೊಂಡ, ಎಷ್ಟು ಸಲ ಪ್ರಾಣಾಪಾಯದಿಂದ ಹೊರಬಂದ, ಎಷ್ಟು ಜನರು ಸ್ವಂತದವರೇ, ಸ್ವಂತ ಮಕ್ಕಳೇ ದಾವಿದನ ವಿರುದ್ಧವಾಗಿ ಅಬ್ಸಲೋಮ ಅಂತ ಇದ್ದಾನೆ, ಸ್ವಂತ ತಂದೆ ವಿರುದ್ಧವಾಗಿ ಅವನು ರಾಜನಾಗೋದಕ್ಕೆ ಶುರು ಮಾಡಿದ. ರಾಜನ ಮೇಲೆ, ದಾವಿದನ ಮೇಲೆ, ತಂದೆ ಮೇಲೆ ಯುದ್ಧ ಘೋಷಣೆ ಮಾಡ್ದ. ಒಂದ ಎರಡು ಅವಮಾನಗಳನ್ನು ಎದುರಾಗಿತ್ತು. ಆದರೆ ದಾವಿದನ ಜೊತೆ ಇದ್ದಿದ್ದು ದೇವರು. ಆಮೇಲೆ ದೇವರು ಎಲ್ಲಿವರೆಗೂ ನಮ್ಮ ಜೊತೆ ಇದ್ದಾರೋ ಅಲ್ಲಿವರೆಗೂ ನಾವು ನಮ್ಮ ಜೀವನದಲ್ಲಿ ಸಮಸ್ಯೆ ಚಿಕ್ಕದಿದ್ರು ದೊಡ್ಡದಿದ್ರು ಭಯ ಪಡೋ ಅವಶ್ಯಕತೆ ಇಲ್ಲ. ನಿನಗೆ ದೇವರ ನಂಬಿಕೆ ಇಲ್ಲ ಅಂದ್ರೆ ಸಮಸ್ಯೆನ ನೋಡಿ ಭಯ ಪಡ್ತೇವೆ. ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋದಾದ್ರೆ ಸಮಸ್ಯೆ ಎಂತ ದೊಡ್ಡ ಸಮಸ್ಯೆ ಇದ್ರೂ ಕೂಡ ನೀನು ಭಯ ಪಡೋದು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಸ್ಯೆಗಳ ಮಧ್ಯದಲ್ಲಿ ದಾವಿದನು ಏನ್ ಮಾಡ್ತಾ ಇದ್ದ? ದೇವರನ್ನು ಮಾತ್ರ ನಂಬ್ತಾ ಇದ್ದ. ಯಾರನ್ನ ನಂಬ್ತಾ ಇದ್ದ? ಅವನಿಗೆ ಎಷ್ಟೇ ಸಮಸ್ಯೆಗಳು ಬಂದ್ರು ಕೂಡ ಆ ಸಮಸ್ಯೆಗಳು ಬಂದಾಗ ನನ್ನ ಫ್ರೆಂಡನ್ನು ನಂಬ್ಕೋಬೇಕು, ನಾನು ನನ್ನ ಸಂಬಂಧಿಕರ ಬಳಿಗೆ ಹೋಗ್ಬೇಕು, ಇನ್ನೊಬ್ಬರ ಬಳಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಅವ್ರ ಅಪ್ಪನ ಹತ್ರನೂ ಹೋಗಿಲ್ಲ, ಅವ್ರ ಅಣ್ಣ ತಮ್ಮನ ಹತ್ರನೂ ಹೋಗಿಲ್ಲ, ಅವ್ರ ಬಂಧು ಬಳಗದ ಹತ್ರ ಯಾರ ಹತ್ರನೂ ಹೋಗಿಲ್ಲ. ಸಮಸ್ಯೆಗಳು ಬಂದಾಗೆಲ್ಲ ಅವನಿಗೆ ಇದ್ದಿದ್ದು ಒಬ್ಬರೇ, ಅದು ದೇವರು. ದೇವರ ಬಳಿಗೆ ಹೋಗ್ತಾ ಇದ್ದ. ಕಷ್ಟನೋ ಸುಖನೋ ದೇವರ ಬಳಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ. ಆ ಕೀರ್ತನೆಗಳಲ್ಲಿ ಹೇಳ್ತಾನೆ, ನನ್ನ ಕಣ್ಣೀರಿಂದ ನನ್ನ ಮಂಚ ಒದ್ದೆ ಆಗಿದೆ ಅಂತ. ಅವನ ಜೀವನದಲ್ಲಿ ಕಷ್ಟಗಳು ಬಂದಾಗ ಎಷ್ಟು ಹತ್ತಿರ್ಬೋದು, ಎಷ್ಟು ನಿದ್ರೆ ಇದ್ದಿರೋ ರಾತ್ರಿಗಳನ್ನು ಕೂಡ ದಾವಿದ ಕಳೆದಿದ್ದಾನೆ ಗೊತ್ತಾ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೇ ಸಮಸ್ಯೆಗಳು ಬಂದ್ರು, ಎಷ್ಟು ದೊಡ್ಡ ಸಮಸ್ಯೆಗಳು ಬಂದ್ರು ಕೂಡ ಯಾರನ್ನು ನಂಬಬೇಕು? ದೇವರನ್ನ ಮಾತ್ರನೇ ನಂಬಬೇಕೆಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ದಾವಿದನು ದೇವರನ್ನ ಗುರಾಣಿ ಮತ್ತು ರಾಜನಾಗಿ ಆರಾಧಿಸ್ತಾ ಇದ್ದಾರೆ. ನೀನೇ ನನ್ನ ಗುರಾಣಿ. ಗುರಾಣಿ ಅಂದ್ರೆ ಏನು ಗೊತ್ತಾ? ಕತ್ತಿ, ಗುರಾಣಿ. ಯುದ್ಧ ಮಾಡೋರು ಇಟ್ಕೊಂಡಿರ್ತಾರಲ್ಲ, ಒಂದು ಕೈಯಲ್ಲಿ ಕತ್ತಿ ಇರುತ್ತೆ, ಇನ್ನೊಂದು ಕೈಯಲ್ಲಿ ಗುರಾಣಿ ಇರುತ್ತೆ. ಆ ಗುರಾಣಿ ದೊಡ್ಡದಾಗಿರುತ್ತೆ ಅಥವಾ ರೌಂಡ್ ಆಗಿರುತ್ತೆ. ಅದೇನ್ ಮಾಡುತ್ತೆ? ಶತ್ರುವಿನ ಎಲ್ಲ ಬಿಲ್ಲು ಬಾಣಗಳಿಂದ, ಬರ್ಜಿಗಳಿಂದ ಕಾಪಾಡುತ್ತೆ. ಇವನ್ ಕೈಲಿರೋ ಕತ್ತಿಯಿಂದ ಇವ್ ಯುದ್ಧ ಮಾಡ್ಬೋದು, ಆದ್ರೆ ಶತ್ರುವಿನ ದಾಳಿಯಿಂದ ರಕ್ಷಣೆ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು? ಆ ಗುರಾಣಿ ತುಂಬಾ ಮುಖ್ಯ. ಸೊ ಅವನು ಪ್ರಾರ್ಥನೆ ಮಾಡ್ತಿರೋದು ಸಮಸ್ಯೆಗಳೆಂಬ
ಆ ಬಾಣಗಳ ವಿರುದ್ಧ ಅನ್ಯ ಜನರು ಸ್ವಂತದವರು ಅವನ ವಿರುದ್ಧವಾಗಿ ಮೋಸ ಮಾಡ್ತಾ ಇದ್ದಾರೆ. ರಾಜನವನ ವಿರುದ್ಧ ಇದ್ದಾನೆ, ಅಣ್ಣ ತಮ್ಮದ್ರವನ ವಿರುದ್ಧ ಇದ್ದಾನೆ. ಅವನು ಯಾರನ್ನ ನಂಬಿ ಜೊತೆಲಿ ಇರಿಸ್ಕೊಂಡಿದ್ರು ಅವರು ಸ್ವಂತ ಮಕ್ಕಳು ಒಬ್ಬರ ಇಬ್ಬರ ಎಷ್ಟೇ ಜನ ಅವರ ವಿರುದ್ಧವಾಗಿ ನಿಂತ್ಕೊಂಡು ಕೂಡ ದೇವರೇ ನನ್ನ ಗುರಾಣಿ. ಅವರ ಎಲ್ಲ ಕೆಟ್ಟ ಆಲೋಚನೆಗಳಿಂದ ಅವರ ಎಲ್ಲ ಅವ್ರು ಮಾಡ್ಬೇಕಂತಿರುವಂಥ ಎಲ್ಲ ದುರ್ಹಗಳಿಂದ ದೇವರೇ ನನ್ನನ್ನು ಕಾಪಾಡುವ ಎಂಬುದಾಗಿ ದೇವರ ನಾವು ಗುರಾಣಿಯಾಗಿ ಆರಾಧನೆ ಮಾಡ್ತಾರೆ. ಆಮೇಲೆ ಇವನ್ ರಾಜ, ದಾವೀದನೇ ರಾಜ, ಆದ್ರೆ ಅವನು ಹೇಳೋದೇನು ಗೊತ್ತಾ? ನೀನೇ ನನ್ನ ರಾಜ, ನೀನೇ ನನ್ನ ರಾಜಾದಿ ರಾಜನೆಂಬುದಾಗಿ ದೇವರನ್ನು ಆರಾಧನೆ ಮಾಡ್ತಾನೆ. ಹಲ್ಲೆಲೂಯ. ಸೊ ದೇವರನ್ನೇ ಅವನು ಯಾವಾಗಲೂ ನಂಬ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಮರಣದ ವಿಪತ್ತಿನಲ್ಲೂ ದೇವರನ್ನು ಆರಾಧಿಸ್ತಾನೆ. ಮರಣ ಅವನ ಮುಂದೆ ಇದ್ರೂ ಕೂಡ ಎಷ್ಟೋ ಸಲ ಸೌಲ ಬಂದು ಅವನ ಮುಂದೆ ನಿಂತ್ಕೊಂಡಿರ್ತಾರೆ, ಸಿಕ್ಕಾಕೊಂಡ ಇನ್ನೇನು ಮುಗಿತೀವಿ ಕತೆ ಅಂತ ಅನ್ಕೊಂಡಿರ್ತಾರೆ. ಅಂತ ಸಮಯದಲ್ಲೂ ಕೂಡ ಅವನು ದೇವರನ್ನು ಆರಾಧನೆ ಮಾಡ್ತಾನೆ, ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯ. ಎಷ್ಟೋ ಸಲ ಇನ್ನೇನು ನನ್ನ ಪ್ರಾಣ ಹೋಯಿತು ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ಅವನು ದೇವರಲ್ಲಿ ನಂಬಿಕೆಯನ್ನು ಬಿಟ್ಟಿಲ್ಲ, ದೇವರನ್ನ ಆರಾಧನೆ ಮಾಡೋದನ್ನು ಬಿಟ್ಟಿಲ್ಲ ಎಂಬುದಾಗಿ. ಸೊ ಸಮಸ್ಯೆಗಳು ಬಂದಾಗ ದೇವರನ್ನು ನಂಬಬೇಕು, ದೇವರನ್ನೇ ನಾವು ಆಶ್ರಯ ಮಾಡ್ಕೋಬೇಕು, ದೇವರನ್ನೇ ನಾವು ಆರಾಧನೆ ಮಾಡಬೇಕು. ದಾನಿಯೇಲನ ಬಗ್ಗೆ ನಾವು ನೋಡ್ತೀವಿ, ಸಿಂಹದ ಗವಿಗೆ ಹೋಗ್ಬೇಕಾದ್ರೂ ಕೂಡ ದೇವರನ್ನ ಆರಾಧನೆ ಮಾಡ್ತಾನೆ. ಆಮೇಲೆ ಮಾಡ್ತಾನೆ ಇಲ್ಲ, ಸಿಂಹದ ಗವಿಗೆ ಹಾಕ್ತೀನಿ, ನೀನೇನಾದ್ರೂ ಬೇರೆ ದೇವರನ್ನ ನಿನ್ನ ದೇವರನ್ನ ಪೂಜೆ ಮಾಡಿದ್ರೆ ಆರಾಧನೆ ಮಾಡಿದ್ರೆ ನಿನ್ನ ಸಿಂಹದ ಗವಿಗೆ ಹಾಕ್ತೀನಿ ಅಂತ ಕೂಡ ಅವರು ಭಯ ಪಡದೆ, ಆ ಒಂದು ಮರಣಕ್ಕೂ ಭಯ ಪಡದೆ ಅವರು ದೇವರನ್ನ ಆರಾಧನೆ ಮಾಡ್ತಾರೆ. ಶಾದ್ರಕ್ ಮೇಷಕ್ ಅಬೇದ್ನೆಗೋ, ನೀವು ನಾನು ಮಾಡಿರೋ ವಿಗ್ರಹಕ್ಕೆ ಪೂಜೆ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಎತ್ತಿ ಬೆಂಕಿಗೆ ಹಾಕಿಲ್ಲ, ಪರವಾಗಿಲ್ಲ ನೀನು ಹಾಕಲಿಲ್ಲ, ನಾವು ನಮ್ಮ ದೇವರನ್ನ ಬಿಟ್ಟು ಈ ವಿಗ್ರಹಕ್ಕೆ ಅಡ್ಡ ಬಿಡಲ್ಲ ಅಂತ ಬಿಟ್ಟು ಮರಣದ ಸಮಯದಲ್ಲೂ ಅವರು ದೇವರನ್ನ ಆರಾಧನೆ ಮಾಡಿದ್ದಾರೆ. ಹಲ್ಲೆಲೂಯ. ಹಾಗಾಗಿ ದೊಡ್ಡ ದೊಡ್ಡ ಅದ್ಭುತಗಳು ಅವರ ಜೀವನದಲ್ಲಿ ನಡೆದಿವೆ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ನಾವು ನೋಡುವಾಗ ದಾವೀದನು ಯಾತ್ರಿಕರ ಪ್ರಾರ್ಥನೆಯನ್ನು ಮಾಡಿದನೆಂಬುದಾಗಿ ನಾವು ಯಾತ್ರಿಕ ಅಂದರೆ ಯಾರು? ನೀನು ನಾನು ಕೂಡ ಯಾತ್ರಿಕರೇ. ನಾವು ಯಾತ್ರೆಗಾಗಿ ಬಂದಿದ್ದೇವೆ ಈ ಲೋಕದಲ್ಲಿ. ನಾವು ಈ ಲೋಕದಲ್ಲಿ ಯಾರು? ಯಾತ್ರಿಕರು, ಪ್ರಯಾಣಿಕರು. ಆದ್ರೆ ಸೈತಾನ ಎಷ್ಟು ನಮ್ಮ ತಲೆಯನ್ನು ಕೆಡಿಸಿದ್ದಾನೆ ಅಂತ ಹೇಳಿದ್ರೆ, ಇದೇ ನಮ್ಮ ಜಾಗ, ಇದೇ ನಮ್ಮ ಸಭೆ, ಇದೇ ನಮ್ಮ ದೇವ್ರು ನಮ್ಗೆ ಕೊಟ್ಟಿರುವಂತ ಸ್ಥಳ, ಇದೇ ನಮ್ಮ ಊರು, ಇದೇ ನನ್ನ ಆಸ್ತಿ, ಇದೇ ನನ್ನ ಕುಟುಂಬ, ಇದೇ ಶಾಶ್ವತ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆತ್ಮಿಕವಾಗಿ ದೇವ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ದೇವ್ರನ್ನ ನಂಬ್ತಿರೋದು ಕೂಡ ತುಂಬಾ ಜನ ದೇವ್ರ ನಂಬ್ತಿರೋದು ಕೂಡ ಈ ಭೂಲೋಕದಲ್ಲಿ ನಾನು ಚೆನ್ನಾಗಿರ್ಬೇಕು ಅಂತ, ಈ ಭೂಲೋಕದಲ್ಲಿ ನಾನು ಆಶೀರ್ವಾದ ಹೊಂದಬೇಕು ಅಂತ, ಈ ಭೂಲೋಕದಲ್ಲಿ ನಾನು ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅನೇಕರು ಯೇಸುವನ್ನ ನಂಬ್ತಾ ಇದ್ದಾರೆ. ಆದ್ರೆ ಈ ಭೂಲೋಕದಲ್ಲಿ ನಾವು ಯಾತ್ರಿಗಳನ್ನ ನಾವು ಮರೆತು ಬಿಡ್ತಾ ಇದ್ದೇವೆ. ಸಂತೆಗೆ ಹೋಗಿ ಬಂದ ಹಾಗೆ ನಾವು ಬಂದಿದ್ದೀವಿ. ಎಲ್ಲಿಗೋಗಿ ಬಂದ ಹಾಗೆ? ಸಂತೆಗೆ ಹೋಗಿ ಬರೋ ತರ, ಒಂದು ಕೆಲಸಕ್ಕೆ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರೋ ತರ ಈ ಭೂಲೋಕದಲ್ಲಿ ನೀನು ನಾನು ಕೂಡ ಒಂದು ಯಾತ್ರೆಗಾಗಿ ಬಂದಿದ್ದೀವಿ ಅಷ್ಟೇನೆ. ಯಾತ್ರೆಗಾಗಿ ಬಂದಾಗ ಅಪ್ಪ ಅಮ್ಮ ಅನ್ನೋರು ಸಿಗ್ತಾ ಇದ್ದಾರೆ, ಗಂಡ ಅನ್ನೋರು ಸಿಗ್ತಾ ಇದ್ದಾರೆ, ಹೆಂಡತಿ ಅನ್ನೋರು ಸಿಗ್ತಿದ್ದಾರೆ, ಮಕ್ಕಳು ಅನ್ನೋರು ಸಿಗ್ತಿದ್ದಾರೆ. ಈ ಜೀವನದ ಪ್ರಯಾಣದಲ್ಲಿ ಅವರೆಲ್ಲರೂ ಬರ್ತಾ ಇದ್ದಾರೆ ಅಷ್ಟೇ. ಹುಡ್ದಾಗೆ ನಮ್ಮ ಅಪ್ಪ ಅಮ್ಮ ನಾನು ನೋಡಿದೆ, ಆದರೆ ನನ್ನ ಹೆಂಡತಿ ನನ್ನ ಜೊತೆಯಲ್ಲಿ ಇರಲಿಲ್ಲ. ನಾನು ಹುಟ್ಟಿದಾಗಲೇ ಅವಳು ಕೂಡ ಮಧ್ಯದಲ್ಲಿ ಬಂದು ಸೇರ್ಕೊಂಡಿಲ್ಲ ನನ್ನ ಲೈಫಲ್ಲಿ. ಅದಾದ್ಮೇಲೆ ಮದುವೆ ಆದ ತಕ್ಷಣ ಮಕ್ಕಳು ನನ್ನ ಜೊತೆಲಿ ಇದ್ರು ಅಂದ್ರೆ ಅಲ್ಲ, ಅದಾದ್ಮೇಲೆ ಕೆಲವು ವರ್ಷಗಳಿಗೆ ಅವರು ನನ್ನ ಜೊತೆಲಿ ಬಂದರು. ಆಮೇಲೆ ಸಂಬಂಧಗಳು, ಸ್ನೇಹಿತರು, ಈ ತರ ಈ ಒಂದು ಪ್ರಯಾಣದಲ್ಲಿ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಕೆಲವರು ನಮ್ಮನ್ನು ಬಿಟ್ಟು ದೂರ ಹೋಗ್ತಿರ್ತಾರೆ, ಕೆಲವರು ನಮ್ಮ ಜೊತೆ ಇರ್ತಾರೆ, ಹಳಬ್ರು ಹೋಗ್ತಿರ್ತಾರೆ, ಹೊಸಬ್ರು ಬರ್ತಿರ್ತಾರೆ. ಈ ಪ್ರಯಾಣದಲ್ಲಿ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಕೆಲವು ಪ್ರಯಾಣ ಬೇಗ ಮುಗಿಯುತ್ತೆ, ಅಂದ್ರೆ ಬೇಗ ಸಾಯ್ತಾರೆ. ಕೆಲವರು ಹುಟ್ಟದಾಗಿನಿಂದ ತಾಯಿಯ ಗರ್ಭದಿಂದ ಸಾಯೋದನ್ನ ಹಿಡಿದು
60-70 ವರ್ಷದಿಂದಲೂ ಕೂಡ ಜನ ಸಾಯ್ತಾನೆ. 60-70 ವರ್ಷದಲ್ಲಿ ಒಳಗಡೆ ಜನ ಸಾಯ್ತಾನೆ ಇದೆ. ನಾವೆಷ್ಟು ವರ್ಷ ಬದುಕ್ತೀವೋ ನಮಗೆ ಗೊತ್ತಿಲ್ಲ. ಆದ್ರೆ ಈ ಪ್ರಯಾಣದಲ್ಲಿ ನಾವು ಪ್ರಾರ್ಥನೆ ಆರಾಧನೆಗಳನ್ನ ಬಿಡಬಾರದು, ದೇವರ ನಂಬಿಕೆಯನ್ನ ಬಿಡಬಾರದು. ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಹೇಳ್ತಿರೋದು? ಈ ಪ್ರಯಾಣದಲ್ಲಿ ನಮಗೆ ನಾವು ಹುಟ್ಟಕ್ ಮುಂಚೆನೂ ದೇವರೇ ನಮಗೆ ಆಧಾರ, ಹುಟ್ಟಿದ ಮೇಲೂ ದೇವರೇ ನಮ್ಗೆ ಆಧಾರ, ಸತ್ತ ಮೇಲೂ ದೇವರೇ ನಮ್ಗೆ ಆಧಾರ. ನಮ್ಮ ಜೊತೆ ಯಾವಾಗಲೂ ಇರೋರು ಯಾರು ಅಂದ್ರೆ ದೇವರು ಮಾತ್ರ, ನಮ್ಮ ಸೃಷ್ಟಿಕರ್ತನ ಮಾತ್ರ. ಇಲ್ಲಿ ನಾವು ಯಾರನ್ನ ಮೆಚ್ಚಿಸೋದಕ್ಕೆ ದೇವರಿಂದ ದೂರ ಆಗೋದು ಬೇಡ. ಎಲ್ಲರೂ ಮನುಷ್ಯ ಮಾತ್ರದವ್ರೆ. ಮನುಷ್ಯನ ಮೆಚ್ಚಿಸೋದಕ್ಕೆಲ್ಲ ನಾವು ಜೀವನ ಮಾಡ್ಬೇಕಾಗಿರೋದು, ದೇವರನ್ನ ಮೆಚ್ಚಿಸೋದಕ್ಕೆ. ಯಾಕಂದ್ರೆ ಆತನೇ ನಮ್ಮ ಆತ್ಮನ ಕೊಟ್ಟಿರೋದು, ಆತನೇ ನಮ್ಮನ್ನು ಸೃಷ್ಟಿ ಮಾಡಿರೋದು. ಹಲ್ಲೆಲೂಯಾ. ಸೊ ಈ ಆತ್ಮಿಕ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಲೋಕದಲ್ಲಿ ದಾವೀದನು ಇದನ್ನು ಅರ್ಥ ಮಾಡ್ಕೊಂಡ. ಯಾವಾಗ ಅರ್ಥ ಮಾಡ್ಕೊಂಡು ಸೈತಾನನು ದಾವೀದನ ಮುಂದೆ ಮಂಡಿ ಯೋಗ ಯಾವಾಗ ನೀವು ಸತ್ಯವನ್ನು ಅರ್ಥ ಮಾಡಿಕೊಂಡು ಸತ್ಯ ದೇವರನ್ನ ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಸೈತಾನ ದುರಾತ್ಮಗಳು ನಿನ್ನ ಮುಂದೆ ಮಂಡಿ ಊರ್ಲೇಬೇಕು. ಹಲ್ಲೆಲೂಯಾ. ಸೌಲ ದೇವರನ್ನ ನಂಬಿರ್ಲಿಲ್ಲ, ಅದಕ್ಕೋಸ್ಕರ ಆ ದುರಾತ್ಮ ಸೈತಾನ ಅವನ ಸೌಲನಲ್ಲಿ ಹೋಗಿ ಅವನನ್ನ ಅವನ ಕುಟುಂಬನ ನಾಶ ಮಾಡ್ತಾನೆ. ಆದ್ರೆ ದಾವೀದ ದೇವರಲ್ಲಿ ಇದ್ದಿದ್ದಕ್ಕೋಸ್ಕರ, ದೇವರನ್ನ ಆರಾಧನೆ ಮಾಡ್ತಿದ್ದಕ್ಕೋಸ್ಕರ ಅವನು ಹೋಗೋ ಕಡೆ ಸೈತಾನ ದೂರ ಓಡ್ತಾ ಇದ್ದ. ಸೌಲನಲ್ಲಿದ್ದ ದುರಾತ್ಮ ಕೂಡ ಯಾವಾಗ ದಾವೀದನು ದೇವರನ್ನ ಆರಾಧನೆ ಮಾಡ್ತಿದ್ನೋ ಅವಾಗ ದುರಾತ್ಮನ ಬಿಟ್ಟು ಹೋಗ್ತಿತ್ತು ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಸೈತಾನ ನಮ್ಮ ಮುಂದೆ ಕೂಡ ಮಂಡಿ ಇರ್ತಾನೆ. ಮತ್ತು ದಾವೀದನು ಅವನ ಪ್ರಾರ್ಥನೆಗಳು, ಅವನ ಆರಾಧನೆಗಳು, ಅವನ ನಂಬಿದಂಥ ದೇವರು, ಅವನು ಹಿಡ್ಕೊಂಡಂಥ ಒಡಂಬಡಿಕೆ ಲೋಕಕ್ಕೆ ಬೆಳಗಾಗಿತ್ತು. ಹಲ್ಲೆಲೂಯಾ. ಅವನು ಯಾವ ದೇವರ ವಾಕ್ಯವನ್ನು ಹಿಡ್ಕೊಂಡಿದ್ನೋ, ಯಾವ ದೇವರನ್ನು ಹಿಡ್ಕೊಂಡಿದ್ನೋ, ಯಾವ ಪ್ರಾರ್ಥನೆಯನ್ನು ಆರಾಧನೆ ಹಿಡ್ಕೊಂಡಿದ್ನೋ ಅವೆಲ್ಲವೂ ಕೂಡ ಲೋಕ ಸ್ವಾರ್ಥಿಕರಣಕ್ಕಾಗಿ ಉಪಯೋಗವಾಯಿತು. ಲೋಕಕ್ಕೆ ಅವರು ಬೆಳಕು. ಇವತ್ತು ಕೂಡ ದಾವೀದನು ಬರೆದಿರುವಂತಹ ಕೀರ್ತನೆಗಳು ಲೋಕಕ್ಕೆ ಬೆಳಕಾಗಿದೆ. ಅವನು ಬರೆದಿರುವಂತಹ ಒಂದೊಂದು ಕೀರ್ತನೆಯಿಂದ ಎಷ್ಟೋ ಜನ ಬದಲಾಗ್ತಾ ಇದ್ದಾರೆ, ಸತ್ಯವನ್ನು ತಿಳ್ಕೊತಾ ಇದ್ದಾರೆ. ಅವನ ಜೀವನ ಚರಿತ್ರೆ ಓದುವವರು ಬದಲಾಗ್ತಿದ್ದಾರೆ ಎಂಬುದಾಗಿ ನಾವು ಮೂರನೇದಾಗಿ ಅತ್ಯಂತ ಪ್ರಾಮುಖ್ಯವಾಗಿ ನಾವು ನೋಡುವಾಗ ನಮಗೆ ಸಂಕಷ್ಟಗಳು ಬಂದಾಗ, ನಮಗೆ ಹಿಂಸೆಗಳು ಬಂದಾಗ, ನಮಗೆ ವಿಪತ್ತುಗಳು ಬಂದಾಗ ನಾವು ಇನ್ನೂ ದೇವರನ್ನ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು ಕಲಿಬೇಕು. ಹಲ್ಲೆಲೂಯಾ. ತುಂಬಾ ಜನ ಸೋತೋಗೋದು ಜಾಸ್ತಿ. ಕಷ್ಟ, ಸಮಸ್ಯೆ, ಹಿಂಸೆಗಳು ಅಂತ ಬಂದಾಗ ಸೋತೋಗೋದು ಜಾಸ್ತಿ. ಸೈತಾನ ಫಸ್ಟ್ ಮಾಡೋ ಕೆಲಸ ಏನು ಗೊತ್ತಾ? ನಿನಗೇನಾದ್ರು ಕಷ್ಟ, ಅನಾರೋಗ್ಯ, ಹಿಂಸೆ ಬಂತು ಅಂದ್ರೆ ಸೈತಾನ ಫಸ್ಟ್ ಬರ್ತಾರೋ ಆಲೋಚನೆ ಗೊತ್ತಾ? ಸಭೆನ ಬಿಟ್ಬಿಡೋದು, ಪ್ರಾರ್ಥನೆನ ಬಿಟ್ಬಿಡೋದು, ದೇವ್ರ ವಾಕ್ಯ ಕೇಳೋದನ್ನ ಬಿಟ್ಬಿಡೋದು. ಯಾಕಂದ್ರೆ ಆ ದೇವ್ರ ವಾಕ್ಯ ಕೇಳ್ತಾ ಕೇಳ್ತಾ ಮತ್ತೆ ನೀನು ಬಲ ಹೊಂದ್ಕೊಳ್ತೀಯ. ನೀನು ಪ್ರಾರ್ಥನೆ ಮಾಡಿದ್ರೆ ಸೈತಾನ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡೋಕ್ಕಾಗಲ್ಲ. ಅದಕ್ಕೆ ನಿನಗೆ ಪ್ರಾರ್ಥನೆ ಮಾಡದೇ ಇರೋ ಹಾಗೆ ನಿನಗೆ ನಿನ್ನ ಮನಸ್ಸನ್ನ ಬದಲಾಯಿಸ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳೋದು, ದಾವೀದನು ಜಯ ಹೊಂದೋದಕ್ಕೆ ಕಾರಣ ಏನು ಗೊತ್ತಾ? ಅವನ ಜೀವನದಲ್ಲಿ ಎಷ್ಟೇ ವಿಪತ್ತುಗಳು, ಎಷ್ಟೇ ಸಂಕಷ್ಟಗಳು, ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅವನ ಪ್ರಾರ್ಥನೆ ಇನ್ನೂ ಜಾಸ್ತಿ ಮಾಡಿದ್ನೇ ವಿನಃ ಕಡಿಮೆ ಮಾಡಿ. ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಹೇಳ್ತಿರೋದು? ಸೊ ಮುಕ್ತಾಯದಲ್ಲಿ ನೀನು ನಾನು ದಾವೀದನಂತೆ ಯಾವಾಗಲೂ ನಾವು ಪ್ರಾರ್ಥಿಸಬೇಕು,
ಯಾವಾಗಲೂ ನಾವು ದೇವರನ್ನ ಆರಾಧಿಸುವುದಾಗಿರ್ಬೇಕು. ಹಾಗೆ ಮಾಡುವಾಗ ನಿನ್ನ ನನ್ನ ಮುಂದೆ ಕೂಡ ಸೈತಾನ ಮಂಡಿ ಹೋಗ್ತಾನೆ. ರೋಮಪುರದಲ್ಲಿ 16ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲದ ಕೆಳಗಾಗಿ ತುಳಿಸಿಬಿಡ್ತಾನೆ ಎಂಬುದಾಗಿ. ಯಾರ ಕಾಲ ಕೆಳಗೆ ಅಂದರೆ ದೇವರನ್ನು ಆರಾಧನೆ ಮಾಡುವ ಕಾಲ ಕೆಳಗೆ ಇರ್ತಾನೆ. ಮತ್ತೆ ಇನ್ನ ಮೂಲಕ ದೇವರು ಲೋಕ ಸ್ವಾತಂತ್ರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಕೂಡ ಈ ಲೋಕದಲ್ಲಿ ಯಾತ್ರಿಗಳಾಗಿದ್ದೇವೆ. ಯಾತ್ರಿಕರ ಪ್ರಾರ್ಥನೆಯನ್ನ ನಾವು ಮಾಡೋದಾಗಿದೆ. ಹಲ್ಲೆಲೂಯಾ. ನಮ್ಮನ್ನ ಕರೆದಿರುವಾತನು ದೇವರು. ಹಾಗಾಗಿ ನೀನು ನಾನು ಸ್ವಲ್ಪ ದಿನ ಸೌಲನ್ನು ಹಾಗೆ ಪ್ರಾರ್ಥನೆ ಮಾಡಿ ಬಿಟ್ಬಿಡೋದು, ಆರಾಧನೆ ಮಾಡಿ ಬಿಟ್ಬಿಡೋದು, ಸಭೆಗೆ ಹೋಗಿ ಬಿಟ್ಬಿಡೋದಾದ್ರೆ ಒಂದು ದೆವ್ವ ನಮ್ಮನ್ನ ಬಿಟ್ಟು ಹೋಗಿರುವಂತ ಒಂದು ದೆವ್ವ ಇನ್ನೂ ಅದಕ್ಕಿಂತ ಕೆಟ್ಟ 7 ದೆವ್ವಗಳನ್ನು ಕರ್ಕೊಂಡು ಬರುತ್ತೆ. ಸೊ ನೀನು ನಾನು ದೇವ್ರು ನಂಬಕ್ ಮುಂಚೆ ಎಷ್ಟು ಚೆನ್ನಾಗಿದ್ವೋ ಅಥವಾ ಸಣ್ಣ ಪುಟ್ಟ ನೋವುಗಳಿಂದ ಕಷ್ಟಗಳಿಂದ ಇದ್ವೋ, ಸೊ ಆ ಸೈತಾನನು ಇನ್ನೂ 7 ದೆವ್ವಗಳನ್ನು ಕಳಿಸಿ ನಮ್ಮ ಜೀವನವನ್ನ ಇನ್ನೂ ಬಲಹೀನ ಮಾಡ್ತಾನೆ, ನಾಶ ಮಾಡ್ತಾನೆ. ಅದು ಸೌಲನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ದಾವೀದನು ಪರಿಶುದ್ಧಾತ್ಮ ಹೊಂದಿದವನಾಗಿ ಪ್ರಾರ್ಥನೆ ಆರಾಧನೆಯಲ್ಲಿ ಇದ್ಕೊಂಡು ದೇವರಿಗಾಗಿ ಜೀವಿಸ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಬರೋದಕ್ಕೆ ಸಹಾಯ ಮಾಡಬೇಕಾಗಿ ಸ್ತೋತ್ರ. ದಾವೀದನ ಒಂದು ಸರಿಯಾದ ಪ್ರಾರ್ಥನೆಯನ್ನ, ಸರಿಯಾದ ಆರಾಧನೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಂತ ಕೃಪೆ ತೋರಿಸಿದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅಪ್ಪ ಯಾವಾಗಲೂ ಪ್ರಾರ್ಥನೆ ಮಾಡೋದಾಗಿ, ಯಾವಾಗಲೂ ಆರಾಧನೆ ಮಾಡೋದಾಗಿ, ಯಾವಾಗಲೂ ನಿಮ್ಮ ವಾಕ್ಯವನ್ನು ಇಟ್ಕೊಂಡು ನಿಮ್ಮ ವಾಕ್ಯಕ್ಕೋಸ್ಕರ ನಾವು ಜೀವಿಸುವುದಾಗಿರೋದು ಸಹಾಯ ಮಾಡಿ. ನಮ್ಮ ಜೀವಿತಗಳು ಅಪ್ಪ ಸೌಲನಂತೆ ಅಲ್ಲದೆ ದಾವೀದನಂತೆ ಒಂದು ಸಾಕ್ಷ್ಯ ಜೀವನವಾಗಿರಲಿ. ನಮ್ಮ ಜೀವನದಲ್ಲಿ ಎದುರಾಗುವಂಥ ಎಲ್ಲ ಕಷ್ಟಗಳು, ಸಮಸ್ಯೆಗಳನ್ನು ನಾವು ಎದುರಿಸಿ ಪ್ರಾರ್ಥನೆ ಮೂಲಕ ಜಯಿಸುವಂತೆ ಕೃಪೆ ತೋರಿಸಿ. ಇಲ್ಲಿ ಬಂದಿರುವಂಥ ಎಲ್ಲರನ್ನ ಆಶೀರ್ವದಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್.